ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತು ಸಾಧನಾ ಶಂಕರ್ ಅಕಾಡೆಮಿ ಅಂದರೆ ಒಂಥರ ಈ ಕರ್ನಾಟಕದಲ್ಲಿ ಎಸ್ಪೆಷಲಿ ಸೈನ್ಸ್ ಅಂದರೆ ಒಂಥರ ಖುಷಿ ಕೊಡುತ್ತೆ ಅಂತ. ಓಕೆ, ಮತ್ತು ಸಾಧನಾ ಶಂಕರ್ ಅಕಾಡೆಮಿ ನಿಮಗೆ ಖುಷಿ ಕೊಡುತ್ತೆ ಅಂದಮೇಲೆ ನಾವು ಖುಷಿಯಾಗಿ ಪಾಠ ಮಾಡಬೇಕಲ್ವಾ. ಅದಕ್ಕೆ ನಾವು ನಿಮ್ಮ ಜೊತೆಗೆ ಈಗೇನು ಕಾಲ್ ಫಾರ್ಮ್ ಮಾಡ್ತಕ್ಕಂಥ ನೋಟಿಫಿಕೇಷನ್ ಏನಾಗುತ್ತೆ, ಸೈನ್ಸ್ಗೆ ಸಂಬಂಧಪಟ್ಟಂಥ HSTR ಎಕ್ಸಾಮ್ ಇರ್ಬೋದು, GPSTR ಎಕ್ಸಾಮ್ ಇರ್ಬೋದು. ಆಲ್ರೆಡಿ ಹೇಳಿದ್ದೀನಿ ನಾನು ಲಾಸ್ಟ್ ಟೈಮ್ ನಾವು 30 ಜನಕ್ಕೆ GPSTR ಎಕ್ಸಾಮ್ಗೆ ಕೋಚ್ ಮಾಡ್ತೀವಿ. ಅದರಲ್ಲಿ 28 ಜನ ಸರ್ಕಾರಿ ಹುದ್ದೆಗೆ ಹೋಗ್ತಾರೆ ಸ್ನೇಹಿತರೆ. ನೆಕ್ಸ್ಟ್ PSTR ಇರ್ಬೋದು, ಕರ್ನಾಟಕ TET ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ಮೇಲಂತೂ TET ಅಂದರೆ ಏನೋ ಒಂಥರ ಕುತೂಹಲ ಎಲ್ಲ ಟೀಚರ್ಸ್ಗಳಲ್ಲಿ, ಸರ್ TET ಪಾಸ್ ಮಾಡೋದು ಹೇಗೆ ಅಂತ. TET ಅಷ್ಟು ಈಸಿ ಎಕ್ಸಾಮ್ ಯಾವುದೂ ಇಲ್ಲ ಅನ್ಕೋತೀನಿ. ಬಟ್ ಸಾಧನಾ ಶಂಕರ್ ಅಕಾಡೆಮಿಯನ್ನು ಫಾಲೋ ಮಾಡಿ, ಪಕ್ಕಾ TETಗೆ ಸಂಬಂಧಪಟ್ಟಂತಹ ಎಲ್ಲ ಕ್ಲಾಸಸ್ಗಳು ನಿಮಗೆ ಇನ್ಮೇಲೆ ಸಿಗತ್ತೆ. ಮತ್ತು 10th ಕ್ಲಾಸ್ LBA ಏನು ಲೆಸನ್ ಬೇಸಿಸ್ ಅಸೆಸ್ಮೆಂಟ್ ಇದೆ, ಏನಿಲ್ಲ. LBA ಅಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ಮಾನದಂಡಗಳಿದೆ, ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ. ಅದನ್ನೇನು ನಾವು ಆ ಕಾನ್ಸೆಪ್ಟನ್ನು ಅರ್ಥ ಕ್ಲೀನಾಗಿ ಮಾಡಿಕೊಂಡ್ರೆ ಯಾವ 1000 ಪ್ರಶ್ನೆಗಳಿದ್ರೂ ಕೂಡ ನಾವು ನೀಟಾಗಿ ಆನ್ಸರ್ ಮಾಡ್ಬೋದು. ಆ ಕಾನ್ಸೆಪ್ಟನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಸಾಧನಾ ಶಂಕರ್ ಅಕಾಡೆಮಿ ಮಾಡುತ್ತೆ. ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಜನರಲ್ ಸೈನ್ಸ್, ಸಾಮಾನ್ಯ ವಿಜ್ಞಾನ, SDA ಇರ್ಬೋದು, FDA ಇರ್ಬೋದು, KS ಇರ್ಬೋದು, IAS ಎಕ್ಸಾಮ್ ಬೇಸ್ಮೆಂಟ್ ಇರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಈ ಜನರಲ್ ಸೈನ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಿಮ್ಮ ಜೊತೆಗೆ ಸಾಧನಾ ಶಂಕರ್ ಅಕಾಡೆಮಿ ತರುತ್ತೆ ಸ್ನೇಹಿತರೆ. ಸಾಧನಾ ಶಂಕರ್ ಅಕಾಡೆಮಿಯನ್ನು ನೀವು ಬ್ಯೂಟಿಫುಲ್ಲಾಗಿ ಫಾಲೋ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಮತ್ತೊಂದು ಸತಿ ಶಂಕರ್ ಸರ್ ಬ್ಯೂಟಿಫುಲ್ಲಾಗಿ ಬಂದಿದ್ದಾರೆ, ಬ್ಯೂಟಿಫುಲ್ ಟಾಪಿಕ್ಗಳನ್ನು ಬ್ಯೂಟಿಫುಲ್ಲಾಗಿ ಹೇಳ್ತಾರೆ, ಈಗಂತೂ ಕಂಟಿನ್ಯೂ ಆಗಿ ಹೇಳ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀವೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಮೊಬೈಲ್ ಸ್ಟೇಟಸ್ಗಳಲ್ಲಿ ಈ ವಿಡಿಯೋಗಳ ಲಿಂಕ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ. ಅದೇ ನಮಗೆ ನೀವು ಕೊಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಹೃದಯದ ಉಡುಗೊರೆ. ಓಕೆ, HSTR GPSTR ಬಗ್ಗೆ ಮತ್ತೇನು ಜಾಸ್ತಿ ಹೇಳೋದಿಲ್ಲ, ಕ್ಲಾಸಸ್ಗಳು ಬರ್ತಾ ಇರುತ್ತೆ ನೋಡಿ. ಹೊಸ ಅನ್ವೇಷಣೆಗಳ ಮೂಲಕ, ಸೈನ್ಸ್ ಅಂದ್ರೇ ಒಂಥರ ಅನ್ವೇಷಣೆ ಅಲ್ವಾ, ರಿಸರ್ಚ್ ಅಲ್ವಾ, ಈ ಥರ ಹೊಸ ರಿಸರ್ಚ್ಗಳ ಮೂಲಕ ನಿಮಗೆ ಕ್ಲಾಸ್ಗಳು ಬರ್ತಾ ಇರುತ್ತೆ. ನಾನು ಈ ಒಂದು ಸೆಷನಲ್ಲಿ ನಿಮ್ಮ ಜೊತೆಗೆ ಮತ್ತೆ ಒಂದು ಸೂಪರ್ 10 ಕ್ವಶನ್ಸ್ಗಳನ್ನು ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣವೇ ಒಂದು ಫೇವ್ರೇಟ್ ಆಗಿರ್ತಕ್ಕಂಥ ಹಾಟೆಸ್ಟ್ ಝೋನ್ ಯಾವುದಪ್ಪ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಪವರ್ ಅಂತ, ಆಟೋಮಿಕ್ ಎನರ್ಜಿ. ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದಲ್ಲ ಒಂದು ಪ್ರಶ್ನೆಗಳು ಬರ್ತಾ ಇರುತ್ತೆ, PC to DC ಎಕ್ಸಾಮಲ್ಲಿ. ಸೊ ಅಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಪ್ರಶ್ನೆ ನೋಡಿ, ಭಾರತದಲ್ಲಿ ಸ್ಥಾಪಿಸಿದ ಮೊದಲ ನ್ಯೂಕ್ಲಿಯ ಕ್ರಿಯಾಕಾರಿ ಯಾವುದು ಅಂತ. ಹಾಗಾದರೆ ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದು ಅಂತ. ಇಲ್ಲಿ ಹೇಳಿದ ತಕ್ಷಣವೇ ಕೆಲವು ಹುಡುಗರು ಏನು ಮಾಡ್ತೀರಿ, ಈಗ ನೀವು ತಾರಾಪುರ ನೋಡ್ತಾ ಇದ್ದೀರಾ, ಕೆಲವರು ಅಪ್ಸರ ನೋಡ್ತಾ ಇದ್ದೀರಾ, ಓದದೇ ಇರೋರು 4 ನೋಡ್ತಾ ಇದ್ದೀರಾ, ಕ್ಲಿಯರ್. ಬಟ್ ಓದಿರೋರು ಕೆಲವರು ತಾರಾಪುರ ನೋಡ್ತಿದ್ದೀರಾ, ಕೆಲವರು ಅಪ್ಸರ ನೋಡ್ತಿದ್ದೀರಾ. ಆನ್ಸರ್ ಯಾವುದು ಬ್ಯೂಟಿಫುಲ್ಲಾಗಿ ಗೊತ್ತಾಗುತ್ತೆ, ಅಪ್ಸರ. ಹಾಗಾದರೆ ತಾರಾಪುರ ಅಂತ ಯಾರು ಅಂದ್ಕೊಂಡಿದ್ರಿ ಅವ್ರಿಗೆಲ್ಲರೂ ಕೂಡ ಒಂದು ಬ್ಯೂಟಿಫುಲ್ಲಾಗಿ ಸಿಗುತ್ತೆ ಸ್ನೇಹಿತರೆ ಅಲ್ವಾ. ಹಾಗಾದ್ರೆ ಯಾಕೆ ಸರ್ ತಾರಾಪುರ ಅಲ್ಲ, ಯಾಕೆ ಸರ್ ಅಪ್ಸರ ಅಂತ? ಸಿಂಪಲ್, ಏನಿಲ್ಲ. ಭಾರತದಲ್ಲಿ ಸ್ಥಾಪಿಸಿದ ಮೊದಲ ನ್ಯೂಕ್ಲಿಯ ಕ್ರಿಯಾಕಾರಿ ಅಂತ ಕೇಳಿದಾನೆ ಅವನು, ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ ಕೇಳಿದ್ದಾನೆ. ನ್ಯೂಕ್ಲಿಯರ್ ರಿಯಾಕ್ಟರ್. ಅವ್ರ ರಿಯಾಕ್ಟರ್ ಕ್ರಿಯಾಕಾರಿ ಸೇಮ್, ಮೊದಲ ನ್ಯೂಕ್ಲಿಯ ಕ್ರಿಯಾಕಾರಿ. ಇನ್ನೊಂದು ವರ್ಡ್ ಬರುತ್ತೆ, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ. ಇದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ ನಾವು. ನೋಡಿ, ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ಇದಕ್ಕೆ ಇಂಗ್ಲೀಷಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಕರಿತೀವಿ. ಇನ್ನೊಂದಿದೆ ನ್ಯೂಕ್ಲಿಯ ಕ್ರಿಯಾಕಾರಿ ಅಂತ. ನ್ಯೂಕ್ಲಿಯ ಕ್ರಿಯಾಕಾರಿ ಅಂದರೆ ಇಲ್ಲ, ನ್ಯೂಕ್ಲಿಯರ್ ಪವರ್ ರಿಯಾಕ್ಟರ್ ಅಂತ. ಇದು ರಿಯಾಕ್ಟರ್, ಇದು ಪ್ಲ್ಯಾಂಟ್. ಏನು ಸರ್ ಪ್ಲ್ಯಾಂಟ್? ನ್ಯೂಕ್ಲಿಯ ಇದು ಸ್ಥಾವರ, ಇದು ಕ್ರಿಯಾಕಾರಿ. ಅವ್ರ ಸ್ಥಾವರಕ್ಕೂ ಕ್ರಿಯಾಕಾರಿಗೂ ಏನು ವ್ಯತ್ಯಾಸ ಸರ್? ನೋಡಿ, ನೀವು ಚಿಕ್ಕವರಿದ್ದಾಗ ಏನು ಮಾಡಿದ್ದೀರಂದರೆ ಈ ಹಿಟ್ಟಿನ ಮಿಷನ್ನಿಗೆ ಹೋಗಿದ್ದೀರಲ್ವಾ. ಹಿಟ್ಟಿನ ಮಿಷನ್ನಿಗೆ ಹೋದಾಗ ಒಂದು ಮಿಷನ್ ಇರುತ್ತೆ, ಒಂದು ಮನೆ ಇರುತ್ತೆ, ಮನೆ. ಇದು ಹಿಟ್ಟಿನ ಮನೆ. ಆ ಹಿಟ್ಟಿನ ಮನೆಯಲ್ಲಿ ರಾಗಿ ಹಿಟ್ಟು ಹಾಕ್ಸೋಕೆ ಒಂದು ಮಿಷನ್ ಇದೆ, ಜೋಳದ ಹಿಟ್ಟು ಹಾಕ್ಸೋಕೆ ಒಂದು ಮಿಷನ್ ಇದೆ,
ಸಾಂಬಾರು ಪೌಡ್ರ್ ಹಾಕೋಕೆ ಒಂದು ಮಿಷನ್ ಇದೆ, ಅಕ್ಕಿ ಮಾಡ್ಸೋಕೆ ಒಂದು ಮಿಷನ್ ಇದೆ. ಒಂದು ಮನೆಯಲ್ಲಿ ಎಷ್ಟು ಮಿಷನ್ ಇದೆ? 4 ಮಿಷನ್ ಇದೆ. ನೋಡಿ, ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ. ಇದು ಕನ್ನಡದಲ್ಲಿ ಕಲ್ತಿದ್ದೀವಿ ಪದ, ಸಿಂಪಲ್ ಏನಿಲ್ಲ. ಈ ನ್ಯೂಕ್ಲಿಯ ಕ್ರಿಯಾಕಾರಿಗಳನ್ನು ಹೊಂದಿರತಕ್ಕಂಥ ಆ ಮನೆ, ಆ ಸಿಸ್ಟಮ್, ಆ ಪ್ಲ್ಯಾಂಟ್ಗೆ ನಾವೇನಂತ ಕರಿತೀವಿ? ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಕರಿತೀವಿ. ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ ಅಂದರೆ ಒಂಥರ ಮನೆ ಇದ್ದಂಗೆ ಅದು. ನ್ಯೂಕ್ಲಿಯ ಕ್ರಿಯಾಕಾರಿ ಅಂದರೆ ಮನೆಯಲ್ಲಿ ಆ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಇರತಕ್ಕಂತಹ ಮಿಷನ್. ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಎಕ್ಸಾಂಪಲ್, ಈಗ ತಾರಾಪುರ ಅಂತಕ್ಕಂಥದ್ದು ನ್ಯೂಕ್ಲಿಯ ಕ್ರಿಯಾಕಾರಿ ಅಲ್ಲ, ಅದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ. ಭಾರತದ ಮೊಟ್ಟ ಮೊದಲ ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದ್ರೆ, ಪವರ್ ಪ್ಲ್ಯಾಂಟ್ ಯಾವುದು ಅಂತ ಕೇಳಿದ್ರೆ, ದಟ್ ಈಸ್ ತಾರಾಪುರ. ಅಥವಾ ಭಾರತದ ಮೊಟ್ಟ ಮೊದಲ ನ್ಯೂಕ್ಲಿಯರ್ ವ್ಯಾವಹಾರಿಕ ಕ್ರಿಯಾಕಾರಿ, ವ್ಯಾವಹಾರಿಕವಾಗಿ ಫಸ್ಟ್ ನ್ಯೂಕ್ಲಿಯರ್ ರಿಯಾಕ್ಟ್ರನ್ನು ಯಾವ ಪವರ್ ಪ್ಲ್ಯಾಂಟಲ್ಲಿ ಸ್ಥಾಪನೆ ಮಾಡಿದರು ಅಂತ ಕೇಳಿದ್ರೆ, ದಟ್ ಇಸ್ ದ ತಾರಾಪುರ. ಈ ತಾರಾಪುರ ಅಂತಕ್ಕಂತಹ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಎಷ್ಟು ಮಿಷನ್ ಇದೆ ಅಂದರೆ 4 ಮಿಷನ್ ಇದೆ. ಈಗ ಈ 4 ಮಿಷನ್ ದಟ್ ಇಸ್ ದ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ನ್ಯೂಕ್ಲಿಯ ಕ್ರಿಯಾಕಾರಿ ಅಂತ. ತಾರಾಪುರ ಅಂತಕ್ಕಂಥ ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರದಲ್ಲಿ 4 ನ್ಯೂಕ್ಲಿಯ ವಿದ್ಯುತ್ ಕ್ರಿಯಾಕಾರಿ, ಒಂದು ಮಿಷನ್ ಮನೆಯಲ್ಲಿ 4 ಮಿಷನ್ ಇದ್ದಂಗೆ ಒಂದು ತಾರಾಪುರ ಅಂತಕ್ಕಂತಹ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರದಲ್ಲಿ ಎಷ್ಟು ಕ್ರಿಯಾಕಾರಿಗಳಿದಾವೆ? 4 ನ್ಯೂಕ್ಲಿಯ ಕ್ರಿಯಾಕಾರಿಗಳಿದಾವೆ. ನಮ್ಮ ಕೈಗದಲ್ಲೂ ಕೂಡ ಅಷ್ಟೇ. ಕೈಗ ಅಂತಕ್ಕಂಥದ್ದು ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ. ಇದರಲ್ಲಿ ಎಷ್ಟು ಮಿಷನ್ ಅದಾವ? 4 ನ್ಯೂಕ್ಲಿಯ ಕ್ರಿಯಾಕಾರಿಗಳಿದಾವೆ. ಅವು ಯಾವುದಾವ ಅಂತ ಇನ್ ಡೀಟೇಲ್ ಕ್ಲಾಸನ್ನು ಮುಂದೆ ಹೇಳ್ತೀನಿ ನಾನು. ಈ ಕೂಡುಕೊಳಂ ಮತ್ತು ಕಲ್ಪಾಂಕಂ, ಎಂ ಬಂತು ಅಂದರೆ ಅದು ತಮಿಳ್ನಾಡಲ್ಲಿ ಇದೆ ಅಂತ ಅರ್ಥ. ಈ ತಮಿಳ್ನಾಡಲ್ಲಿ ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಲ್ಲಿ ಎಷ್ಟು ನ್ಯೂಕ್ಲಿಯ ಕ್ರಿಯಾಕಾರಿಗಳಿದೆ? ಹಾಗಾದರೆ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟೇ ಬೇರೆ, ನ್ಯೂಕ್ಲಿಯ ಕ್ರಿಯಾಕಾರಿನೇ ಬೇರೆ. ಭಾರತದಲ್ಲಿ ಒಟ್ಟು ಪ್ರಸ್ತುತವಾಗಿ 7 ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ಸೊ ಎಷ್ಟು ಕ್ರಿಯಾಕಾರಿಗಳಿದೆ ಅಂದರೆ 20 ಕ್ರಿಯಾಕಾರಿಗಳಿದೆ. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳು ಎಷ್ಟಿದೆ ಅಂದರೆ, ನ್ಯೂಕ್ಲಿಯರ್ ರಿಯಾಕ್ಟರ್ಸ್ಗಳಿದೆ. ಓಕೆ, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಷ್ಟಿದೆಯಪ್ಪ ಅಂತ ಕೇಳಿದರೆ 7. ಅದರಲ್ಲಿ ನಾನಿಲ್ಲಿ 4 ತೋರಿಸಿದ್ದೀನಿ, ಮತ್ತೊಂದು 3 ಹುಡುಕಿ ಯಾವುದಿದೆ? ಕಲ್ಪಾಂಕಮ್ ಒಂದಿದೆ, ನವರೋರಾ ಒಂದಿದೆ, ಹುಡುಕಿ. ಇನ್ನೊಂದು ಉಳ್ಕೊಳ್ಳುತ್ತೆ, ಹುಡುಕಿ. ಹಾಗೆ ಅಪ್ಸರ ಏನು ಸರ್? ಅಪ್ಸರ ಇಲ್ಲ, 1956 1956ರಲ್ಲಿ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ನ್ಯೂಕ್ಲಿಯ ಸಂಶೋಧನಾ ಕ್ರಿಯಾಕಾರಿಯನ್ನು ಭಾರತ ಏನು ಮಾಡುತ್ತೆ? ಕಂಡುಹಿಡಿಯತ್ತೆ. ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್ ಅಂತ, ನ್ಯೂಕ್ಲಿಯರ್ ರಿಸರ್ಚ್ ರಿಯಾಕ್ಟರ್ ಇದೆ ಭಾರತದ ಮೊಟ್ಟ ಮೊದಲ ನ್ಯೂಕ್ಲಿಯ ಕ್ರಿಯಾಕಾರಿ ಮಿಷನ್. ಇದು ಭಾರತದ ಸಂಶೋಧನಾ ನ್ಯೂಕ್ಲಿಯ ಕ್ರಿಯಾಕಾರಿ ಯಾವುದಪ್ಪ ಅಂತ ಕೇಳಿದರೆ ಅಪ್ಸರ. ನಾನಿಲ್ಲಿ ಕ್ರಿಯಾಕಾರಿ ಕೇಳಿದ್ದೀನಿ, ರಿಯಾಕ್ಟರ್ ಕೇಳಿದ್ದೀನಿ, ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್? ಅಪ್ಸರ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನ್ಯೂಕ್ಲಿಯ ಕ್ರಿಯಾಕಾರಿನೇ ಬೇರೆ, ನ್ಯೂಕ್ಲಿಯ ವಿದ್ಯುತ್ ಸ್ಥಾವರನೇ ಬೇರೆ. ಭಾರತದಲ್ಲಿ ಮೊಟ್ಟ ಮೊದಲು ಆವಿಷ್ಕಾರ ಮಾಡಿದ ನ್ಯೂಕ್ಲಿಯ ಕ್ರಿಯಾಕಾರಿ ಯಾವುದಪ್ಪ ಅಂತ ಕೇಳಿದರೆ ಅಪ್ಸರ. ಭಾರತದ ಮೊಟ್ಟ ಮೊದಲ ನ್ಯೂಕ್ಲಿಯ ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂತ ಕೇಳಿದರೆ ತಾರಾಪುರ, ಬಾಂಬೆಯಲ್ಲಿರ್ತಕ್ಕಂಥದ್ದು. ಕಮರ್ಷಿಯಲ್ ಆಗಿ ವ್ಯಾವಹಾರಿಕವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು, ಬೇರೆ ಕಡೆ ಸಪ್ಲೈ ಮಾಡಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ಪವರ್ ಪ್ಲ್ಯಾಂಟ್ ಯಾವುದಪ್ಪ ಅಂತ ಕೇಳಿದರೆ ತಾರಾಪುರ. ತಾರಾಪುರದಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದಪ್ಪ ಅಂತ ಕೇಳಿದರೆ ಸಿಂಪಲ್ TPS ಅಂತ ಬರುತ್ತೆ, ತಾರಾಪುರ. ಅದರಲ್ಲಿ ಮತ್ತು 4 ರಿಯಾಕ್ಟರ್ಗಳಿದೆ. ಆ ರಿಯಾಕ್ಟರ್ಗಳನ್ನು ನಾವೇನು ಮಾಡ್ತೀವಿ? ಪವರನ್ನು ಉತ್ಪಾದನೆ ಮಾಡಿ ಸಪ್ಲೈ ಮಾಡಲಿಕ್ಕೆ. ಇದರ ಬಗ್ಗೆ ಮುಂದಿನ ಕ್ಲಾಸಸ್ಗಳಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಯಾಕೆ ಅಂದರೆ ಒನ್ ಆಫ್ ದ ಹಾರ್ಟೆಸ್ಟ್ ಝೋನ್ ಇದು ಜಗತ್ತಲ್ಲಿ. ಈಗ ಎಷ್ಟು ರಾಷ್ಟ್ರಗಳು ಈ ನ್ಯೂಕ್ಲಿಯರ್ ಪವರನ್ನು ಹೊಂದಿದೆ ಅಂತ? ಸೊ 31 ರಾಷ್ಟ್ರಗಳಿಗೆ ಈಗ ನ್ಯೂಕ್ಲಿಯರ್ ಪವರ್ ಇದೆ. 31. ಅತಿ ಹೆಚ್ಚು ನ್ಯೂಕ್ಲಿಯರ್ ಪವರ್, ಅತಿ ಹೆಚ್ಚು ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರವನ್ನು, ನ್ಯೂಕ್ಲಿಯರ್ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ರಾಷ್ಟ್ರ ಯಾವುದು ಅಂತ ಕೇಳಿದರೆ ಯುನೈಟೆಡ್ ಸ್ಟೇಟ್ಸ್. 2ನೇ ಸ್ಥಾನದಲ್ಲಿ ಚೀನಾ ಇದೆ. ಇಟಲಿ ಅಂತ ರಾಷ್ಟ್ರಗಳು ಸವಾಸನೆ ಬೇಡ, ಇದು ಡೇಂಜರಸ್ಸು, ಎಷ್ಟು ನಮಗೆ ಉಪಯೋಗ ಇದೆಯೋ, ಏನಾದರೂ ಅನಾಹುತ ಆದರೆ, ಏನಾದರೂ ನಮಗೆ ಭೌತಿಕವಾಗಿರ್ತಕ್ಕಂಥ ಸಮಸ್ಯೆಗಳಾಯಿತು ಅಂದರೆ, ಅಥವಾ ಈ ಪ್ರಕೃತಿಯ ವಿಕೋಪಗಳಾಯಿತು ಅಂದರೆ, ಅಪ್ಪ ಅದರಿಂದ ಬಚಾವಾಗೋಕ್ಕಾಗಲ್ಲ, ಸಾವಾಸನೆ ಬೇಡ ಅಂತ ಈ ನ್ಯೂಕ್ಲಿಯರ್ ಪವರ್ ಎನರ್ಜಿಯನ್ನು ಏನು ಮಾಡಿದೆ?
ಕಂಪ್ಲೀಟ್ ಅಬಾಲಿಷ್ ಮಾಡಿ ಸವಾಸನೆ ಬೇಡ ಅಂತ ಇಟಲಿ ಅಂತ ದೇಶಗಳು ನಾವು ಬೇರೆ ಥರನೇ ವಿದ್ಯುಚ್ಛಕ್ತಿಯನ್ನು ಕಂಡುಹಿಡ್ಕೊಳ್ತೀವಿ, ಇದ್ರ ಸವಾಸ ಬೇಡ ಅಂತಲೂ ಕೂಡ ಬರ್ತಿದ್ದಾವೆ. ಉರಿಯುತ್ತಿರ್ತಕ್ಕಂಥ ರಾಷ್ಟ್ರಗಳೇನಿದ್ದಾವೆ ಅವು ಇರಲಿ, ನಮಗೆ ಹೆಂಗೋ ವಿದ್ಯುಚ್ಛಕ್ತಿ ಸಿಕ್ಕರೆ ಸಾಕು, ಮುಂದೆ ಏನಾದರೂ ಆಗಲಿ ಅಂತ ಇದರ ಬಗ್ಗೆ ಜಾಸ್ತಿ ರಿಸರ್ಚ್ಗಳನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗೋಣ. ಸೇಮ್ ಆಟಮಿಕ್ ಎನರ್ಜಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಆ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದ್ರೆ, ಇವುಗಳಲ್ಲಿ ಯಾವುದು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸ್ತಕ್ಕಂಥ ನ್ಯಾಚುರಲ್ ಫ್ಯೂಯಲ್ ಅಲ್ಲ ಅಂತ. ಅಂದರೆ ನೈಸರ್ಗಿಕ ಇಂಧನ ಅಲ್ಲ ಅಂತ. ಈ ಇಂಧನ ಅಂದರೆ ನಿಮಗೆ ಗೊತ್ತಿದೆ, ಇಂಧನ ಅಂದರೆ ಏನು? ಒಂದು ವಸ್ತು ಹೊತ್ತಿ ಉರಿದು ಎನರ್ಜಿಯನ್ನು ಕೊಟ್ಟರೆ ಅದಕ್ಕೆ ನಾವೇನಂತ ಕರಿತೀವಿ? ಫ್ಯೂಯಲ್ ಅಂತ ಕರಿತೀವಿ. ಬೈಕಲ್ಲಿ ಪೆಟ್ರೋಲ್ ಉರಿದು ಬೈಕಿಗೆ ಎನರ್ಜಿ ಕೊರತೆ, ಬೈಕಿನ ಇಂಧನ ಯಾವುದಪ್ಪ ಅಂತ ಕೇಳಿದ್ರೆ ಪೆಟ್ರೋಲ್. ಬಸ್ಸಲ್ಲಿ ಡೀಸೆಲ್ ಉರಿದು ಬಸ್ಗೆ ಎನರ್ಜಿಯನ್ನು ಕೊಡುತ್ತೆ, ಬಸ್ಸಿನ ಇಂಧನ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಡೀಸೆಲ್. ಸಾಮಾನ್ಯವಾಗಿ ಒಂದು ಸೀಮೆಣ್ಣೆ ಬುಡ್ಡಿಯಲ್ಲಿ ಒಂದು ಬತ್ತಿ ಉರಿತಾ ಇದೆ ಅಂದರೆ ಬುಡ್ಡಿಯಲ್ಲಿ ಸೀಮೆಣ್ಣೆ ಉರಿತಾ ಇದೆ, ಸೀಮೆಣ್ಣೆ ಈಸ್ ಎ ಇಂಧನ ಅಂತ. ಈ ಥರ LPG ಇಂಧನ, CNG ಇಂಧನ, ಈ ಥರ ಬೇಕಾದಷ್ಟು ಇಂಧನಗಳನ್ನು ನಾವು ನೋಡ್ತೀವಿ. ಹಾಗೆ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಉರಿದು ಅದರಿಂದ ಉಷ್ಣವನ್ನು ಬಿಡುಗಡೆ ಮಾಡಿ ಆ ಉಷ್ಣದಿಂದ ಟರ್ಬೈನ್ಗಳನ್ನು ತಿರುಗಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಅಲ್ಲಿ ಉರಿತಾ ಇರತಕ್ಕಂಥ ಆ ವಸ್ತುವನ್ನು ನಾವೇನಂತ ಕರಿತೀವಿ? ಇಂಧನ ಅಂತ ಕರಿತೀವಿ. ಈ ಇಂಧನಗಳಲ್ಲಿ ಯಾವುದು ನ್ಯಾಚುರಲ್ ಫ್ಯೂಯಲ್ ಅಲ್ಲ ಅಂತ, ನೈಸರ್ಗಿಕ ಇಂಧನ ಅಲ್ಲ. ದಟ್ ಇಸ್ ದ ಪ್ಲುಟೋನಿಯಂ. ಹಾಗೆ ಏನಿದು ಪ್ಲುಟೋನಿಯಮ್ಮು? ಏನಿದು ನೈಸರ್ಗಿಕ ಇಂಧನ? ನೋಡಿ ಸ್ನೇಹಿತರೆ, ಸಿಂಪಲ್, ನಮ್ಮ ಭಾರತದ ಜಾರ್ಖಂಡಲ್ಲೂ ಕೂಡ ಇದರ ಗಣಿಗಳಿದೆ. ಯಾವುದು? ಈ ಇಂಧನ, ನಮ್ಮ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸ್ತಕ್ಕಂಥ ಇಂಧನ. ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ನೈಸರ್ಗಿಕವಾಗಿ ಬಳಸ್ತಾ ಇರತಕ್ಕಂಥ ಏಕೈಕ ಇಂಧನ ಯಾವುದಪ್ಪ ಅಂತ ಕೇಳಿದ್ರೆ ಯುರೇನಿಯಂ 235. ಯುರೇನಿಯಂ 235 ಇದೊಂದೇ ನೈಸರ್ಗಿಕವಾಗಿ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸುವ ಇಂಧನ, ಇದು ಒಂದೇ. ಸರ್, ಹಾಗಾದರೆ ನಾವು ಯುರೇನಿಯಂ 233 ಇತ್ತೀಚೆಗೆ ಬಳಸ್ತಾ ಇದ್ದೀವಿ, ಮತ್ತು ಪ್ಲುಟೋನಿಯಂ 239 ಕೂಡ ನಾವು ಈಗ ಬಳಸ್ತಾ ಇದ್ದೀವಿ, ಮತ್ತು ಇವು ಏನು ಸಾರ್? ನೋಡಿ, ಇದು ಕೂಡ ನೈಸರ್ಗಿಕ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸುವ ಇಂಧನ ಅಲ್ಲ, ಇದು ಕೂಡ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸ್ತಕ್ಕಂಥ ನೈಸರ್ಗಿಕ ಇಂಧನ ಅಲ್ಲ. ಮತ್ತೇನಿವು? ಏನಿಲ್ಲ, ಈ ಜಗತ್ತಲ್ಲಿ ಯುರೇನಿಯಂ 235 ಡೈರೆಕ್ಟಾಗಿ ಸಿಗೋದಿಲ್ಲ. ಈ ಹಳದಿ ಕೇಕ್ ಅನ್ನೋ ಹೆಸರಲ್ಲಿ ಪಿಂಚ್ ಬ್ಲೆಂಡೆ ಅಂತಕ್ಕಂಥ ಅದಿರಲ್ಲಿ ಯುರೇನಿಯಂ 239 ಅನ್ನೋ ಹೆಸರಲ್ಲಿ ಅದಿರು ಸಿಗತ್ತೆ. ಯುರೇನಿಯಂ 239, ಯುರೇನಿಯಂ 238, ಯುರೇನಿಯಂ 238. ಈ ಯುರೇನಿಯಂ 238 ಏನಿದೆ, ಇದು ಅದಿರೂಪದಲ್ಲಿ ಸಿಗಬೇಕಾದ್ರೆ ಇದರಲ್ಲಿ 0.7% ಏನಿರುತ್ತೆ ಅಂದರೆ ಯುರೇನಿಯಂ 235 ಇರುತ್ತೆ. ನೋಡಿ, 1 kg ಸಿಕ್ತು ಅಂದರೆ ನಿಮಗೆ ಜಸ್ಟ್ 7 ಗ್ರಾಮ್ ಯುರೇನಿಯಂ 235 ಅದರಲ್ಲಿ ಇರುತ್ತೆ. ಹಾಗೆ ನಮ್ಮ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಇಂಧನ ಯುರೇನಿಯಂ 238 ಏನು ಯುರೇನಿಯಂ 235ನೋ? ಯುರೇನಿಯಂ 235. ಯುರೇನಿಯಂಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕರೂ ಕೂಡ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸ್ತಕ್ಕಂತಹ ಯುರೇನಿಯಂ 235ದ ಪ್ರಮಾಣ ಏನಾಗಿದೆ? ತುಂಬಾ ಕಡಿಮೆ ಇದೆ. ಬಟ್ ಈ ನಮಗೆ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಬಳಸಲಿಕ್ಕೆ ಯುರೇನಿಯಂ 230 ಅಲ್ಲ, ಯುರೇನಿಯಂ 235 ಬೇಕು. ಅಲ್ಲೇನು ಮಾಡ್ತೀವಿ ನಾವು? ಯುರೇನಿಯಂ 238ದ ಪ್ರಮಾಣವನ್ನು ಕಡಿಮೆ ಮಾಡಿ ಅದರಲ್ಲಿ ಯುರೇನಿಯಂ 235ದ ಪ್ರಮಾಣನ ಏನು ಮಾಡ್ತೀವಿ? ಜಾಸ್ತಿ ಮಾಡ್ತಾ ಇರ್ತೀವಿ ನಾವು. ಹೆಂಗಂದರೆ ಈಗ 2 kg ಯುರೇನಿಯಂ 238 ತೊಗೊಳ್ತೀವಿ, ಅದನ್ನು 1 kg ತರ್ತೀವಿ. 1 kg ತಂದಾಗ ಇಲ್ಲಿ 0.7% ಇತ್ತಲ್ಲ, ಅದು 1.4% ಬರುತ್ತೆ. 3 kg ಯುರೇನಿಯಂ 238 ತೊಗೊಳ್ತೀವಿ, ಅದರಲ್ಲಿ ಏನು ಮಾಡ್ತೀವಿ? ಯುರೇನಿಯಂ 238ಅನ್ನು ತೆಗಿತಾ ಯುರೇನಿಯಂ 238ದ ಪ್ರಮಾಣನ ಜಾಸ್ತಿ ಮಾಡ್ತಾ ಬರ್ತೀವಿ. ಅವಾಗ ಎಷ್ಟು ಬರುತ್ತೆ ಅಂದರೆ 1 kgಯಲ್ಲಿ 2.1% ಯುರೇನಿಯಂ 235 ಬರುತ್ತೆ. ಈ ಥರ ಯುರೇನಿಯಂ 238ದ ಪ್ರಮಾಣನ ಕಡಿಮೆ ಮಾಡಿ ಯುರೇನಿಯಂ 235ದ ಪ್ರಮಾಣನ ಜಾಸ್ತಿ ಮಾಡ್ಕೊಂಡು ಹೋಗೋ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಎನ್ರಿಚ್ಮೆಂಟ್ ಯುರೇನಿಯಂ ಆರ್ ಯುರೇನಿಯಂ ಪುಷ್ಟೀಕರಣ ಅಂತ ಕರಿತೀವಿ.
ಈ ಥರ ಪುಷ್ಟೀಕರಿಸಿದ ಯುರೇನಿಯಂ-235 ನಾವೇನು ಮಾಡ್ತೀವಿ ಅಂದರೆ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ನೈಸರ್ಗಿಕ ನ್ಯಾಚುರಲ್ ಫ್ಯೂಯಲ್ ಆಗಿ ಬಳಸ್ತೀವಿ. ಅರ್ಥ ಇದೆಯಂತೆ, ನೈಸರ್ಗಿಕ ಇಂಧನವನ್ನಾಗಿ ನಾವು ಬಳಸ್ತಕ್ಕಂಥದ್ದು ಓನ್ಲಿ 1. ಹಾಗಾದರೆ ಇವು 3 ಆಪ್ಷನ್ ಕೊಟ್ಟಿದ್ದೀರಾ, ಇದನ್ನು ಮಾತ್ರ ರೈಟ್ ಮಾಡಿದ್ದೀರಲ್ಲ, ಯಾಕೆ ಸಾರ್? ಏನಿಲ್ಲ, ಸಿಂಪಲ್. ಯಾಕೆ ಇವು 3 ಕೊಟ್ಟು ಇದನ್ನು ಮಾತ್ರ ರೈಟ್ ಮಾಡಿದ್ದೀನಿ ಅಂದರೆ ಯುರೇನಿಯಂ-238 ನಾವು ಇಂಧನವನ್ನಾಗಿ ಬಳಸಲ್ಲ, ಕ್ಲಿಯರ್ ಆಗಿದೆ. ಓಕೆ, ಈಗ ಈ ಯುರೇನಿಯಂ-238 ಏನು ಜಾಸ್ತಿ ಉಳಿತಾ ಹೋಗುತ್ತಲ್ವಾ, ಆ ಯುರೇನಿಯಂ-238 ನಾವು ಬ್ರೀಡರ್ ರಿಯಾಕ್ಟರನ್ನು ಬಳಸಿ, ಯಾವ ರಿಯಾಕ್ಟರ್? ಬ್ರೀಡರ್ ರಿಯಾಕ್ಟರ್, ಬ್ರೀಡರ್ ನ್ಯೂಕ್ಲಿಯರ್ ಕ್ರಿಯಾಕಾರಿಯನ್ನು ಬಳಸಿ ಈ ಯುರೇನಿಯಂ-238 ಈ ಯುರೇನಿಯಂ ಧಾತುವನ್ನೇ ಟ್ರಾನ್ಸ್ಮಿಟೇಷನ್ ಮಾಡ್ತೀವಿ, ದ್ರವ್ಯಾಂತರಣ ಮಾಡಿಬಿಡ್ತೀವಿ. ಯುರೇನಿಯಂ ಧಾತುವನ್ನೇ ಬದಲಾವಣೆ ಮಾಡ್ತೀವಿ. ಹೆಂಗೆ ಬದಲಾವಣೆ ಮಾಡ್ತೀವಿ? ಒಂದು ನ್ಯೂಟ್ರಾನನ್ನು ಅದಕ್ಕೆ ಹಾಕೋದ್ರ ಮೂಲಕ ಯುರೇನಿಯಮನ್ನು ಪ್ಲುಟೋನಿಯಮ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. ಆ ಒಂದು ನ್ಯೂಟ್ರಾನ್ ಹಾಕಿದಾಗ ಯುರೇನಿಯಂ-238 ಇಲ್ಲಿ ಪ್ಲುಟೋನಿಯಂ-239 ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಧಾತುವನ್ನು ಇನ್ನೊಂದು ಧಾತುವನ್ನಾಗಿ ಬದಲಾವಣೆ ಮಾಡೋದನ್ನು ನಾವು ದ್ರವ್ಯಾಂತರಣ, ಟ್ರಾನ್ಸ್ಮಿಟೇಷನ್ ಅಂತ ಕರಿತೀವಿ. ಆ ಟ್ರಾನ್ಸ್ಮಿಟೇಷನ್ ಮಾಡಲಿಕ್ಕೆ ಯಾವ ರಿಯಾಕ್ಟರ್ನ ಬಳಸ್ಕೋತೀವಿ ಅಂದರೆ ಬ್ರೀಡರ್ ರಿಯಾಕ್ಟರ್ನ ಬಳಸ್ಕೊಂಡು ಯುರೇನಿಯಂ-238 ಪ್ಲುಟೋನಿಯಂ-239 ಕೃತಕವಾಗಿ ತಯಾರಿಸ್ತೀವಿ. ಈ ಕೃತಕವಾಗಿ ತಯಾರಿಸಿದ ಪ್ಲುಟೋನಿಯಂ-239 ನಾವು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಈ 239 ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಕೃತಕ ಇಂಧನವನ್ನಾಗಿ ಬಳಸ್ತೀವಿ. ಓಕೆ, ಕೃತಕ ಇಂಧನವನ್ನಾಗಿ ಬಳಸ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಪ್ರಸ್ತುತವಾಗಿ ನಾವು ನೈಸರ್ಗಿಕ ಇಂಧನ ಯುರೇನಿಯಂ-235 ಬಳಸ್ಕೊತಾ ಇದ್ದೀವಿ. ನೆಕ್ಸ್ಟ್ ಯುರೇನಿಯಂ-238 ಪ್ಲುಟೋನಿಯಂ-239 ಮಾಡಿಕೊಂಡು ಕೃತಕ ಮತ್ತೊಂದು ಇಂಧನವನ್ನು ಬಳಸ್ಕೊತಾ ಇದ್ದೀವಿ. ಆ ಇಂಧನ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಈಸ್ ಅ ಪ್ಲುಟೋನಿಯಂ-239. ದಿಸ್ ಇಸ್ ನಾಟ್ ಎ ನ್ಯಾಚುರಲ್ ಫ್ಯೂಯಲ್, ದಿಸ್ ಈಸ್ ಎ ಟ್ರಾನ್ಸ್ಮಿಟೆಡ್ ಯುರೇನಿಯಂ ಟು ಪ್ಲುಟೋನಿಯಂ. ಯುರೇನಿಯಮಿಂದ ಪ್ಲುಟೋನಿಯಮನ್ನು ನಾವು ನಮ್ಮ ಟೆಕ್ನಾಲಜಿಯಿಂದ ಮಾಡಿಕೊಂಡಿರೋದು. ಇನ್ನೊಂದಿದೆ, ದಟ್ ಈಸ್ ಥೋರಿಯಂ. ಆಲ್ರೆಡಿ ಹೇಳಿದ್ದೀನಿ ನಾನು. ಯುರೇನಿಯಂ-233 ಏನಂದರೆ ಈ ಥೋರಿಯಂ ಇದೆಯಲ್ವಾ, 232 ಇದೆ. ಈ ಥೋರಿಯಮನ್ನು ಕೂಡ ಸೇಮ್ ಬ್ರೀಡರ್ ರಿಯಾಕ್ಟ್ರನ್ನ ಬಳಸ್ಕೊಂಡು ಥೋರಿಯಮನ್ನು ಯುರೇನಿಯಂ-233 ಮಾಡಿಕೊಳ್ಳೋ ಟೆಕ್ನಾಲಜಿಯನ್ನು ಆಲ್ರೆಡಿ ಹಿಡ್ಕೊಂಡಿದ್ದೀವಿ ನಾವು. ಆ ಟೆಕ್ನಾಲಜಿ ಸರಿಯಾಗಿ ಪಾಸ್ ಆಗಿ ಅದು ಎನರ್ಜಿಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ನಮ್ಮ ಹತ್ರ ಥೋರಿಯಂ, ಜಗತ್ತಲ್ಲಿ ಅತಿ ಹೆಚ್ಚು ಥೋರಿಯಂ ಪರಮಾಣು ಶಕ್ತಿಯನ್ನು, ಇಂಧನವನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಮಾನೋಸೈಟ್ ಅದಿರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂತ ಕೇಳಿದರೆ ಭಾರತ. ಆ ಮಾನೋಸೈಟ್ ಖನಿಜದಿಂದ ಥೋರಿಯಂ ಅದಿರನ್ನು ತೆಗೆದು ಆ ಥೋರಿಯಮನ್ನು ಬ್ರೀಡರ್ ರಿಯಾಕ್ಟರ್ಗಳನ್ನು ಬಳಸಿ ಯುರೇನಿಯಂ-233 ಕನ್ವರ್ಟ್ ಮಾಡಿಕೊಂಡು ಪ್ಲುಟೋನಿಯಂ ಥರ ಬ್ಯೂಟಿಫುಲ್ಲಾಗಿ ಯೂಸ್ ಮಾಡೋಕ್ಕೆ ಎಲ್ಲ ಟೆಕ್ನಾಲಜಿನ ಕಂಡುಹಿಡ್ಕೊಂಡಿದ್ದೀವಿ. ಅದು ಸ್ಟಾರ್ಟ್ ಆದಮೇಲೆ ಜಗತ್ತಿನ ದೊಡ್ಡ ಅಣ್ಣನಾಗಿ ಯಾವುದಿರುತ್ತೆ, ನ್ಯೂಕ್ಲಿಯರ್ ಪವರಲ್ಲಿ ಭಾರತ ಇರುತ್ತೆ. ಇಗ್ನೇಟೆಡ್ ಇಂಡಿಯಾ. ಓಕೆ, ಇದ್ರ ಬಗ್ಗೆ ಒಂದು ಬ್ಯೂಟಿಫುಲ್ಲಾಗಿ ವಿಡಿಯೋನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಯಾಕಂದರೆ ಕಂಪ್ಲೀಟ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂದರೆ ಏನು, ನ್ಯೂಕ್ಲಿಯರ್ ರಿಯಾಕ್ಟರ್ ಅಂದರೆ ಏನು, ಪವರ್ ಪ್ಲ್ಯಾಂಟಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ನೆಕ್ಸ್ಟ್ ಮಾಡ್ರೇಟರ್ ಅಂದರೆ ಏನು, ಕೂಲೆಂಟ್ ಅಂದರೆ ಏನು, ಅಬ್ಸಾರ್ಬಿಂಗ್ ರಾಡ್ಸ್ ಅಂದರೆ ಏನು, ಫ್ಯೂಯಲ್ಗಳನ್ನು ಹೇಗೆ ಎನ್ರಿಚ್ಮೆಂಟ್ ಮಾಡ್ತಾರೆ, ಈ ಪ್ರೋಗ್ರಾಮ್ಸ್ಗಳು 1942 1948, 1952, 1956, ಸ್ಮೈಲಿಂಗ್ ಬುದ್ಧ 1974, ನೆಕ್ಸ್ಟ್ ಆಪರೇಷನ್ ಶಕ್ತಿ 1998. ಇವೆಲ್ಲ ನ್ಯೂಕ್ಲಿಯರ್ ಪವರ್ ಹೇಗೆ ಜನ್ರೇಟ್ ಆಯಿತು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸನ್ನು ನಾನು ಮುಂದೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಇವುಗಳಲ್ಲಿ ಯಾವುದು ಪರಮಾಣು ಖನಿಜ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಬಿಲೋ, ವಿಚ್ ಈಸ್ ಮಾಲಿಕ್ಯುಲರ್ ಆಟೋಮಿಕ್ ಮಿನರಲ್ ಅಂತ. ಮಾಲಿಕ್ಯುಲರ್ ಅಲ್ಲ, ಆಟೋಮಿಕ್ ಮಿನರಲ್ ಯಾವುದು ಅಂತ ಗೆಸ್ ಮಾಡಿ. ಹೆಮಾಟೈಟ್ ಇದೆ, ಡೋಲಾಮೈಟ್ ಇದೆ, ಮಾನೋಸೈಟ್ ಇದೆ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಯಾಡ್ರೈಟ್ ಇದೆ. ಯಾವ್ದು ನೋಡೋಣ? ದಟ್ ಇಸ್ ದ ಮಾನೋಸೈಟ್. ಆಗಲೇ ಏನೋ ಹೇಳ್ತಾ ಇದ್ರಲ್ಲ ಸರ್, ಮಾನೋಸೈಟ್. ಎಸ್, ಇದು ಬ್ಯೂಟಿಫುಲ್ ಟಾಪಿಕ್, ಕರೆಂಟ್ ಅಫೇರ್ಸಲ್ಲೆಲ್ಲ ಬರಬಹುದು. ನಿಮಗೆಲ್ಲರೂ ಗೊತ್ತಿದೆ ಹೆಮಾಟೈಟ್. ಇದು ನಮ್ಮ ಬ್ಯೂಟಿಫುಲ್ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಕ್ಕಂಥ ಐರನ್ ರೆಡ್ ಓರ್, ಕಬ್ಬಿಣದ ಅದಿರನ್ನು ಹೊಂದಿರತಕ್ಕಂಥ ಖನಿಜ ಆರ್ ಕಬ್ಬಿಣದ ಅದಿರು ಅಂತ ಕರಿತೀವಿ.
ಡೋಲಾಮೈಟ್ ತಮ್ಮೆಲ್ಲರಿಗೂ ಗೊತ್ತಿದೆ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಎರಡೂ ಲೋಹವನ್ನು ಹೊಂದಿರತಕ್ಕಂತಹ ಬ್ಯೂಟಿಫುಲ್ ಕಾರ್ಬೋನೇಟ್ ರೂಪದ ಅದಿರು ಯಾವುದು ಅಂತ ಕೇಳಿದರೆ ಡೋಲಾಮೈಟ್. ನೆಕ್ಸ್ಟ್ ಸೆಡರೈಟ್, ಕಬ್ಬಿಣದ ಅತ್ಯಂತ ಲೋ ಗ್ರೇಡ್ ಕಳಪೆ ದರ್ಜೆಯ ಖನಿಜ ಅಥವಾ ಅದಿರು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸೆಡರೈಟ್. ಇದು ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ ಇದು ಕೂಡ ಕಾರ್ಬೋನೇಟ್ ಫಾರ್ಮಲ್ಲಿ ಇರುತ್ತೆ ಮತ್ತು ಇದು ಆಕ್ಸೈಡ್ ರೂಪದಲ್ಲಿ ಇರುತ್ತೆ. ನಮ್ಮ ಹೆಮಟೈಟ್ ಇರ್ಬೋದು, ಮ್ಯಾಗ್ನೆಟೈಟ್ ಇರ್ಬೋದು, ನೆಕ್ಸ್ಟ್ ಲಿಮೋನೇಟ್ ಅವೆಲ್ಲವೂ ಕೂಡ ಆಕ್ಸೈಡ್ ರೂಪದಲ್ಲಿ, ಕಬ್ಬಿಣದ ಏಕೈಕ ಅದಿರು ಕಾರ್ಬೋನೇಟ್ ರೂಪದಲ್ಲಿ ಸಿಗುತ್ತೆ. ಈಗ ನಾವು ಹೊರಟಿರ್ತಕ್ಕಂಥದ್ದು ವಿಚ್ ಈಸ್ ದ ಮಾಲಿಕ್ಯುಲರ್, ಯಾವುದು ಆಟೋಮಿಕ್ ಮಿನರಲ್ಸ್. ಏನದು ಆಟೋಮಿಕ್ ಮಿನರಲ್ ಅಂದರೆ ಏನಿಲ್ಲ ನೋಡಿ, ಆಟೋಮಿಕ್ ಮಿನರಲ್ಸ್ ನೋಡಿ, ಆಟೋಮಿಕ್ ಮಿನರಲ್ ಅಂದರೆ ಪರಮಾಣು ಖನಿಜ, ಮಾಲಿಕ್ಯುಲರ್ ಮಿನರಲ್ ಅಂದರೆ ಅಣು ಖನಿಜ. ಒಂದೊಂದು ಸತಿ ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ, ಅಣು ಖನಿಜ ಯಾವುದು ಅಥವಾ ಪರಮಾಣು ಖನಿಜ ಯಾವುದು. ಈಸಿ ಇದೆ, ತುಂಬ ಈಸಿ ಇದೆ, ಇದಕ್ಕೆಲ್ಲ ತೀರಾ ತಲೆ ಕೆಡಿಸ್ಕೊಂಡು ಓದೋ ಅವಶ್ಯಕತೆ ಇಲ್ಲ. ನೋಡಿ, ಪರಮಾಣು ಶಕ್ತಿಯನ್ನು ಕೊಡಲಿಕ್ಕೆ ನಾವು ಯಾವ್ಯಾವ ಖನಿಜವನ್ನು ಬಳಸ್ಕೋತಾ ಇದ್ದೀವಿ ಅದು ಪರಮಾಣು ಖನಿಜ. ಪರಮಾಣು ಶಕ್ತಿ ಆಲ್ರೆಡಿ ಹೇಳಿದ್ದೀನಿ ಹಳೆ ಸ್ಲೈಡಲ್ಲಿ. ಒಂದು ಯುರೇನಿಯಮನ್ನು ಬಳಸ್ಕೋತಾ ಇದ್ದೀವಿ. ಇನ್ನೊಂದು ಈ ಕೇರಳದ ಬೀಚ್ಗಳು, ಕೇರಳ, ತಮಿಳುನಾಡು ಆ್ಯಂಡ್ ಒರಿಸ್ಸಾ, ಕೇರಳ, ತಮಿಳುನಾಡು ಮತ್ತು ಒರಿಸ್ಸಾದ ಬೀಚ್ಗಳಲ್ಲಿರ್ತಕ್ಕಂಥ ಮರಳುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಖನಿಜ ಸಿಗತ್ತೆ ಅಂದರೆ ಮಾನೋಸೈಟ್ ಖನಿಜ ಸಿಗತ್ತೆ. ಈ ಮಾನೋಸೈಟ್ ಖನಿಜದಿಂದ ನಾವೊಂದು ಅದಿರನ್ನು ತಗೋತೀವಿ. ಆ ಅದಿರಿನ ಹೆಸರು ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಥೋರಿಯಂ. ಆ ಅದಿರಿನ ಹೆಸರು ಯಾವುದಪ್ಪ ಅಂದರೆ ಥೋರಿಯಂ. ಈ ಥೋರಿಯಮನ್ನು ನಾವು ಯುರೇನಿಯಂ 233 ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ. ಮೀನ್ಸ್ ಆಟೋಮಿಕ್ ಎನರ್ಜಿಯಲ್ಲಿ ಈ ಯುರೇನಿಯಂ 233 ಮಾಡಿರ್ತಕ್ಕಂಥ ಥೋರಿಯಮನ್ನು ಬಳಸ್ಕೋತಾ ಇದ್ದೀವಿ. ಹಾಗಾಗಿ ಈ ಥೋರಿಯಂ ಈ ಥೋರಿಯಂ ಅದಿರು ಮಾನೋಸೈಟ್ ಯುರೇನಿಯಂ ಏನಂತ ಕರಿತೀವಿ, ಇವೆಲ್ಲವೂ ಕೂಡ ಆಟೋಮಿಕ್ ಎನರ್ಜಿಯನ್ನು ಜನರೇಟ್ ಮಾಡೋದ್ರಿಂದ ಇವುಗಳನ್ನು ಆಟೋಮಿಕ್ ಮಿನರಲ್ ಅಂತ ಕರಿತೀವಿ. ಇವನ್ನು ಬಿಟ್ಟು ಎಲ್ಲ ಮಿನರಲನ್ನು ನಾವು ಮಾಲಿಕ್ಯುಲರ್ ಮಿನರಲ್ ಅಂತ ಕರಿತೀವಿ. ಕ್ಲಿಯರ್? ಹಾಗೆ ಆಟೋಮಿಕ್ ಮಿನರಲ್ ಅಂದರೆ ಎರಡು ನೆನ್ಪಿಡ್ಕೊಳ್ಳಿ ಅಷ್ಟೇ, ಒಂದು ಥೋರಿಯಂ, ಇನ್ನೊಂದು ಯುರೇನಿಯಂ. ಯುರೇನಿಯಮಿಂದನೇ ಸಿಗತ್ತೆ. ಥೋರಿಯಂ ಯಾವ ಖನಿಜದಿಂದ ಸಿಗತ್ತೆ ಅಂತ ಕೇಳಿದ್ರೆ ಮಾನೋಸೈಟ್ ಖನಿಜದಿಂದ ಸಿಗತ್ತೆ. ಮಾನೋಸೈಟ್ ಖನಿಜದಲ್ಲಿ ಥೋರಿಯಂ ಇರುತ್ತೆ. ಥೋರಿಯಮನ್ನು ಬ್ರೀಡರ್ ರಿಯಾಕ್ಟರ್ನ ಬಳಸ್ಕೊಂಡು ಯುರೇನಿಯಂ 233 ಪರಿವರ್ತನೆ ಮಾಡಿ ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲಿ ಶಕ್ತಿಗಾಗಿ ಬಳಸ್ಕೊತಾ ಇದ್ದೀವಿ. ಹಾಗಾಗಿ ನಮ್ಮ ಥೋರಿಯಮ್ಮು ಕೂಡ ಯಾವ ಖನಿಜಕ್ಕೆ ಉದಾಹರಣೆ ಆಗತ್ತೆ, ನಮ್ಮ ಮಾನೋಸೈಟು ಕೂಡ ಯಾವ ಖನಿಜಕ್ಕೆ ಉದಾಹರಣೆ ಆಗತ್ತೆ ಅಂದರೆ ಇಟ್ ಇಸ್ ಪರಮಾಣು ಖನಿಜಕ್ಕೆ ಉದಾಹರಣೆ ಆಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗುವ ಸ್ನೇಹಿತರೆ, ನೋಡುವ ಯಾವ ಪ್ರಶ್ನೆ ಇದೆ ಅಂತ. ಇವುಗಳಲ್ಲಿ ಜೀವಿಯ ಆಯಸ್ಸನ್ನು ಪತ್ತೆ ಹಚ್ಚಲು ಬಳಸುವ ರೇಡಿಯೋ ಐಸೋಟೋಪ್ಸ್ ಯಾವುದು? ಇವೆಲ್ಲ ಈ ಒಂದೇ ಟಾಪಿಕಲ್ಲಿ ಬರುತ್ತೆ. 1.5 ಗಂಟೆ 2 ಗಂಟೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಟಾಪಿಕ್ಗೆ ಲೆಸನ್ ಪ್ಲಾನ್ ರೆಡಿ ಆಗ್ತಾ ಇದೆ. ಕಂಪ್ಲೀಟ್ ನ್ಯೂಕ್ಲಿಯರ್ ಪವರ್, ಆಟೋಮಿಕ್ ಎನರ್ಜಿ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ಲಾಸನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಜೊತೆಗೆ ಈ ಸಾಧನಾ ಶಂಕರ್ ಅಕಾಡೆಮಿಯಿಂದ ಬ್ಯೂಟಿಫುಲ್ಲಾಗಿ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಶಂಕರ್ ಸರ್ ಬರೀ ಜನರಲ್ ಸೈನ್ಸಲ್ಲಿ ಮಾತ್ರ ಇದ್ದರು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರೋದೇ ಇಲ್ಲ ಅಂತ ಅನೇಕ ವಿದ್ಯಾರ್ಥಿಗಳ ಕೂಗಿತ್ತು. ಮೈ ಫೇವ್ರೆಟ್ ಟಾಪಿಕ್ ಈಸ್ ಸೈನ್ಸ್ ಆ್ಯಂಡ್ ಟೆಕ್. ಆ ಸೈನ್ಸ್ ಆ್ಯಂಡ್ ಟೆಕ್ ಮಾಡ್ತಕ್ಕಂಥ ಕಾಲ, ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಕಾಲ ಬಂದಿದೆ ಸ್ನೇಹಿತರೆ. ಬ್ಯೂಟಿಫುಲ್ಲಾಗಿ ಚರ್ಚೆ ಮಾಡುವ ಒನ್ ಆಫ್ ದ ವೆರಿ ಇಂಟ್ರೆಸ್ಟೆಡ್. ಅದೇನು ಕೆಲಸ ತೊಗೊಳ್ಬೇಕಂತ ಓದಬೇಕಂತೇನಿಲ್ಲ, ಇಂಟ್ರೆಸ್ಟ್ ಇದೆ. ಚಂದ್ರಯಾನ 2 ಹೆಂಗಾಯಿತು, ಚಂದ್ರಯಾನ 1 ಹೆಂಗಾಯಿತು, ನೆಕ್ಸ್ಟ್ ಫಸ್ಟ್ ಚಂದ್ರ ಮೇಲೆ ಯಾರು ಕಾಲಿಟ್ಟರು, ಅಲ್ಲಿ ಫ್ಯೂಯಲ್ಲು, ರಾಕೆಟ್, ಯಾವ ಲಾ ಏನು, ಎಲ್ಲ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಇವುಗಳಲ್ಲಿ ಜೀವಿಯ ಆಯಸ್ಸು ಪತ್ತೆ ಹಚ್ಚಲು ಬಳಸುವ ರೇಡಿಯೋ ಐಸೋಟೋಪ್ ಯಾವುದು ಅಂತ ನೋಡಿ. ರೇಡಿಯೋ ಐಸೋಟೋಪ್ಸ್ ಏನು ಈ ಧಾತುಗಳಿದೆ, ಆ ಧಾತುಗಳ ನ್ಯೂಕ್ಲಿಯಸ್ಗಳಲ್ಲಿ ಈ ನ್ಯೂಟ್ರಾನ್ಗಳ ವ್ಯತ್ಯಾಸದಿಂದ ಬೇರೆ ರೂಪದಲ್ಲಿ ಸಿಗ್ತದೆ. ಪರಮಾಣು ರಾಶಿಯ ವ್ಯತ್ಯಾಸದಿಂದ ಬೇರೆ ರೂಪದಲ್ಲಿ ಅದೇ ಧಾತು ಸಿಗ್ತಾ ಹೋಗುತ್ತೆ. ಒಂಥರ ಏಕಾಭಿನಯ ಪಾತ್ರ ಇದ್ದಂಗೆ. ನಾನು ಇಲ್ಲಿ ಇದ್ದರೆ ಅರ್ಜುನ, ಇಲ್ಲಿ ಇದ್ದರೆ ಭ್ರೂಮ್ನಳೆ, ಇಲ್ಲಿ ಇದ್ದರೆ ಪಾರ್ಥ. ಹಾಗೆ ಕಾರ್ಬನ್ ಇಲ್ಲಿ ಇದ್ದರೆ ಕಾರ್ಬನ್ 11, ಕಾರ್ಬನ್ 12, ಕಾರ್ಬನ್ 14. ಹಾಗಾದ್ರೆ ಇಲ್ಲಿ ಅರ್ಜುನ ಯಾರು ಅಂದರೆ ದಟ್ ಈಸ್ ರೇಡಿಯೋ ವಿಕಿರಣ ರೂಪದಲ್ಲಿರ್ತಕ್ಕಂಥ ಕಾರ್ಬನ್ನ ಐಸೋಟೋಪ್ ಯಾವುದು, ಅದನ್ನು ನಾವು ಪ್ರಸ್ತುತವಾಗಿ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ
ಅನ್ನೋ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಾವು ಈ ಟಾಪಿಕಲ್ಲಿ ಹೇಳ್ತಾ ಹೋಗ್ತೀವಿ. ಇವುಗಳಲ್ಲಿ ಜೀವಿಯ ಆಯಸ್ಸನ್ನು ಪತ್ತೆ ಹಚ್ಚಲು ನೋಡಿ, ಈ ವರ್ಡ್ ಭಾರಿ ಇಂಪಾರ್ಟೆಂಟ್, ಜೀವಿಯ ಆಯಸ್ಸು. ಯಾಕೆ ಸರ್ ಜೀವಿಯ ಆಯಸ್ಸು ಆ ವರ್ಡ್ ಭಾರಿ ಇಂಪಾರ್ಟೆಂಟ್? ಈ ನಿರ್ಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ಬೋದಲ್ವಾ? ಭೂಮಿ ಎಷ್ಟು ವರ್ಷಗಳ ಕಾಲ ಹಿಂದೆ ರೂಪಿಸ್ತು, ನಕ್ಷತ್ರಗಳು ಎಷ್ಟು ವರ್ಷದ ಹಿಂದೆ ಆದವು, ಮುಂದೆ ಇನ್ನು ಎಷ್ಟು ವರ್ಷ ನಕ್ಷತ್ರಗಳು ಇರುತ್ತೆ. ಯಾವುದೋ ಎನರ್ಜಿಯ ಕೆಲಸ ಮಾಡಬೇಕಾದ್ರೆ ಒಂದು ಖಡ್ಗ ಸಿಗತ್ತೆ. ಈ ಖಡ್ಗ ಯಾರ ಕಾಲದ್ದು? ಇಮ್ಮಡಿ ಪುಲಕೇಶಿ ಕಾಲದ್ದ, ಕದಂಬರ ಕಾಲದ್ದ, ಮಾಸ್ತಿಗಲ್ಲು, ಈರಗಲ್ಲು? ಅವುಗಳ ಆಯಸ್ಸನ್ನು ಕೂಡ ಪತ್ತೆ ಹಚ್ತೀವಿ ನಾವು. ಒಟ್ಟು ಎರಡು ರೀತಿಯಲ್ಲಿ ಆಯಸ್ಸನ್ನು ಪತ್ತೆ ಹಚ್ತೀವಿ. ಒಂದು ಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ತೀವಿ, ಇನ್ನೊಂದು ನಿರ್ಜೀವಿಗಳ ಆಯಸ್ಸನ್ನು ಕೂಡ ಪತ್ತೆ ಹಚ್ತೀವಿ. ಓಕೆ, ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಆರ್ ಲಿವಿಂಗ್ ಥಿಂಗ್ಸ್, ಇನ್ನೊಂದು ನಾನ್ ಲಿವಿಂಗ್ ಥಿಂಗ್ಸ್, ಎರಡರದ್ದು ಕೂಡ ಆಯಸ್ಸನ್ನು ಪತ್ತೆ ಹಚ್ತೀವಿ. ಎಕ್ಸಾಂಪಲ್, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಕೋಲ್, ಇವೆಲ್ಲ ನೋಡಿ, ಇವೆಲ್ಲ ಪಳವಳಿಕೆ. ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲೆ ದೊಡ್ಡ ದೊಡ್ಡ ಸಸ್ಯಗಳಿದ್ವು, ದೊಡ್ಡ ದೊಡ್ಡ ಪ್ರಾಣಿಗಳಿದ್ವು. ಪ್ರಕೃತಿಯ ವೈಪರೀತ್ಯದಿಂದ, ಭೂಕಂಪದಿಂದ ಪಾಪ ದೊಡ್ಡ ದೊಡ್ಡ ಸಸ್ಯಗಳು ಒಳಗಡೆ ಹೋದವು, ದೊಡ್ಡ ದೊಡ್ಡ ಪ್ರಾಣಿಗಳು ಒಳಗಡೆ ಹೋಗಿ ಅವು ಹುದುಗಿ ಈ ದೊಡ್ಡ ದೊಡ್ಡ ಸಸ್ಯಗಳೇ ಕಲ್ಲಂತ ಇದ್ದಿರಲಿ. ಸಸ್ಯ ಸುಟ್ಟಾಗ ಏನಾಗುತ್ತೆ, ಇದ್ಲು ಒಳಗಡೆ ಪಾಪ ಆ ಹೀಟಲ್ಲೇ ಸತ್ತೋಗಿಬಿಟ್ಟಿದ್ದೆವು, ಕಲ್ಲಂತ ಇದ್ದಲು, ಕಲ್ಲಿದ್ದಲು, ದಟ್ ಇಸ್ ಕೋಲ್. ಪ್ರಾಣಿಗಳು ದಟ್ ಈಸ್ ಪೆಟ್ರೋಲಿಯಂ. ಪ್ರಾಣಿಗಳಿಂದ ಪೆಟ್ರೋಲಿಯಂ ಸಿಗತ್ತೆ, ನೆಕ್ಸ್ಟ್ ಸಸ್ಯಗಳಿಂದ ಕಲ್ಲಿದ್ದಲು ಸಿಗತ್ತೆ. ಇವಾಗ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ರೂಪದಲ್ಲಿ ಉಳಿಕೆ ಆಗಿದೆ. ಆವಾಗ ಅವು ಸಸ್ಯಗಳು ಮತ್ತು ಪ್ರಾಣಿಗಳಾಗಿ ಪಳಗಿದ್ವು. ಇವುಗಳನ್ನು ಇವತ್ತು ಇಂಧನವನ್ನಾಗಿ ಬಳಸ್ತಾ ಇದ್ದೀವಿ. ಪಳವಳಿಕೆ ಇಂಧನ, ಫಾಸಿಲ್ ಫ್ಯೂಯಲ್ಸ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಪೆಟ್ರೋಲ್, ಡೀಸೆಲ್ ಸಾವಿರಾರು ವರ್ಷಗಳ ಹಿಂದೆ ಜೀವ ಇತ್ತಲ್ವಾ? ಎಸ್, ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು, ಈ ಪಳವಳಿಕೆ ಇಂಧನಗಳ ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಯಾವ ಐಸೋಟೋಪ್ಸನ್ನು ಬಳಸ್ತೀವಿ ಅಂದರೆ ಕಾರ್ಬನ್ 14 ಅನ್ನೋ ಐಸೋಟೋಪನ್ನು ಬಳಸ್ತೀವಿ ನಾವು. ಇದನ್ನು ಕಂಡುಹಿಡಿದ ವಿಜ್ಞಾನಿ ಫ್ರಾಂಕ್ ಲಿಬ್ಬಿ ಅಂತಕ್ಕಂಥ ಒಬ್ಬ ಬ್ಯೂಟಿಫುಲ್ ಸೈಂಟಿಸ್ಟ್ ಇದನ್ನು ಕಂಡುಹಿಡಿದಾನೆ ಸ್ನೇಹಿತರೆ. ಈ ಫ್ರಾಂಕ್ ಲಿಬ್ಬಿ ಕಂಡುಹಿಡಿದಂತಹ ಕಾರ್ಬನ್ 14 ಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ಚಲು ನಶಿಸಿ ಹೋದ, ಗತಿಸಿ ಹೋದ ಆ ಜೀವಿಗಳ ಅವಶೇಷಗಳನ್ನು ಬಳಸ್ಕೊಂಡು, ಆ ಅವಶೇಷಗಳ ಆಧಾರದ ಮೇಲೆ ಈ ಕಾರ್ಬನ್ 14 ಬಳಸ್ಕೊಂಡು ನಾವೇನು ಮಾಡ್ತೀವಿ ಅಂದರೆ ಕಾರ್ಬನ್ ಡೇಟಿಂಗ್ ವಿಧಾನದ ಮೂಲಕ ಏನು ಮಾಡ್ತೀವಿ, ಆ ಅವಶೇಷಗಳು ಎಷ್ಟು ಹಳೆಯದು, ಯಾವ ಕಾಲದ್ದು, ಯಾವಾಗ ಬದುಕಿದ್ವು ಅವನ್ನೆಲ್ಲ ಪತ್ತೆ ಹಚ್ಚತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಕಾರ್ಬನ್ ಡೇಟಿಂಗ್. ಕಾರ್ಬನ್ ಡೇಟಿಂಗಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ, ಕಾರ್ಬನ್ 14 ಯೂಸ್ ಮಾಡ್ತೀವಿ. ಮಾಸ್ತಿಗಲ್ಲು, ವೀರಗಲ್ಲು, ನಕ್ಷತ್ರಗಳು, ಖಡ್ಗ, ಇವೆಲ್ಲ ನಿರ್ಜೀವಿಗಳು. ಇಂತಹ ನಿರ್ಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಾಗ್ಜೀವಿಶಾಸ್ತ್ರ. ಓಕೆ, ಈ ಥರ ನಿರ್ಜೀವಿಗಳ ಆಯಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಪೊಟ್ಯಾಷಿಯಂ 40 ಬಳಸ್ತೀವಿ, ಯುರೇನಿಯಂ 238 ಬಳಸ್ತೀವಿ. ಕ್ಲಿಯರ್? ಹಾಗಾಗಿ ನಿರ್ಜೀವಿಗಳ ಆಯಸ್ಸು ಅಂತ ಬಂತು ಅಂದರೆ ಇದು ಆಪ್ಷನ್ ಆಗಿರುತ್ತೆ. ಜೀವಿಗಳ ಆಯಸ್ಸು ಅಂತ ಬಂತು ಅಂದರೆ ಕಾರ್ಬನ್ 14 ಆಪ್ಷನ್ ಇರುತ್ತೆ. ನೋಡ್ಕೊಳ್ಳಿ, ಇವೆರಡು ನೋಡಿಕೊಂಡ್ರೆ ಆಗಾಗ ಎಕ್ಸಾಮಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಲ್ಯಾಂಗರ್ ಹ್ಯಾನ್ಸನ ಕಿರುದ್ವೀಪಗಳು. ಆ ಕಿರುದ್ವೀಪಗಳಲ್ಲಿ 3 ಥರ ಕೋಶಗಳಿದಾವೆ. ಒಂದು ಆಲ್ಫಾ, ಇನ್ನೊಂದು ಬೀಟಾ, ಇನ್ನೊಂದು ಡೆಲ್ಟಾ ಅಂತ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳಿದ ನಾವು ಆಲ್ಫಾ ಕೋಶಗಳು ಉತ್ಪತ್ತಿ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದು? ಇಲ್ಲಿ ಲ್ಯಾಂಗರ್ ಹ್ಯಾನ್ಸನ ಕಿರುದ್ವೀಪ ಅಂದರೆ ಏನು? ಸಿಂಪಲ್, ನಿಮ್ಮ ಜೊತೆಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಹಿಡಿದ ಗ್ಲೂಕಾಗಾನ್ ಹಾರ್ಮೋನ್. ಗ್ಲೂಕಾಗಾನ್ ಹಾರ್ಮೋನ್ನ ಲ್ಯಾಂಗರ್ ಹ್ಯಾನ್ಸನ್. ಏನಿದು ಲ್ಯಾಂಗರ್ ಹ್ಯಾನ್ಸ್? ನೋಡಿ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಬಾಯಿ ಇದೆ, ಜಠರ ಇದೆ, ಜಠರದಿಂದ ಯಕೃತ್ ಲಿವರ್ ಇದೆ, ನೆಕ್ಸ್ಟ್ ಸಣ್ಣ ಕರಳಿದೆ. ಆ ಲಿವರ್ ಮತ್ತು ಜಠರ, ಲಿವರ್ ಆ್ಯಂಡ್ ಸಣ್ಣ ಕರಳಿನ ಮಧ್ಯೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೆಕ್ಕೆಜೋಳ ಥರ ಹಳದಿ ಗ್ರಂಥಿ ಇದೆ. ಈ ಹಳದಿ ಗ್ರಂಥಿಯನ್ನು ನಾವೇನಂತ ಕರಿತೀವಿ ಅಂದರೆ ಮೇದೋಜೀರಕ ಗ್ರಂಥಿ, ಆರ್ ಇಂಗ್ಲೀಷಲ್ಲಿ ಪ್ಯಾನ್ಕ್ರಿಯಾಸ್ ಅಂತ ಕರಿತೀವಿ. ಪ್ಯಾನ್ಕ್ರಿಯಾಸ್. ಓಕೆ, ಪ್ಯಾನ್ಕ್ರಿಯಾಸ್, ಮೇದೋಜೀರಕ ಗ್ರಂಥಿ, ಪ್ಯಾನ್ಕ್ರಿಯಾಸ್. ಈ ಪ್ಯಾನ್ಕ್ರಿಯಾಸ್ ಏನಿದೆಯಲ್ವಾ, ಈ ಪ್ಯಾನ್ಕ್ರಿಯಾಸ್ ಆ್ಯಕ್ಚುಲಿ ಡಕ್ಟ್ ಗ್ಲ್ಯಾಂಡ್ ಅಂದರೆ ತಾನು ಉತ್ಪತ್ತಿ ಮಾಡ್ತಕ್ಕಂಥ ರಸನ ಪಾಪ ಅದು ಸಣ್ಣ ಕರಳಿಗೆ ಇಲ್ಲೇನು ಕೆಲಸ ಮಾಡಬೇಕು ಮಾಡಿ ಸಣ್ಣ ಕರಳಿಗೆ ಕಳಿಸ್ತಾ ಇರುತ್ತೆ. ತನ್ನದೇ ಆಗಿರ್ತಕ್ಕಂಥ ನಾಳಗಳ ಮೂಲಕ ಕಳಿಸ್ತಾ ಇರುತ್ತೆ. ಪಾಪ ಅದು ಲೈಪೇಸ್ ಹಾರ್ಮೋನ್ ಅಂದರೆ ಕಿಣ್ವವನ್ನು ರಿಲೀಸ್ ಮಾಡುತ್ತೆ, ಕೊಬ್ಬನ್ನು ಜೀರ್ಣ ಮಾಡುತ್ತೆ,
ಟ್ರಿಪ್ಸಿನ್ ಅನ್ನೋ ಕಿಣ್ವನ ರಿಲೀಸ್ ಮಾಡುತ್ತೆ, ಪ್ರೋಟೀನನ್ನು ಜೀರ್ಣ ಮಾಡುತ್ತೆ. ಈ ಥರ ಅನೇಕ ಅಮೈಲೇಜ್ ಅಂತಕ್ಕಂಥ ಕಿಣ್ವವನ್ನು ರಿಲೀಸ್ ಮಾಡುತ್ತೆ. ಜಸ್ಟ್ ಪೃಷ್ಠನ ಏನು ಮಾಡುತ್ತೆ, ಸ್ಟಾರ್ಚನ್ನು ಏನು ಮಾಡುತ್ತೆ, ಜೀರ್ಣ ಮಾಡುತ್ತೆ. ಒಟ್ಟಾರೆಯಾಗಿ ಈ ಕಿಣ್ವಗಳನ್ನು ಮತ್ತು ಮೇದೋಜೀರಕ ರಸ ಪ್ಯಾನ್ಕ್ರಿಯಾಟಿಕ್ ಜ್ಯೂಸನ್ನು ರಿಲೀಸ್ ಮಾಡಿ ಡೈಜೆಷನ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ನೋಡಿ, ಈ ಮೇದೋಜೀರಕ ಗ್ರಂಥಿಯ ಒಳಗಡೆ ಅಲ್ಲಲ್ಲಿ ಒಂದು ಬ್ಯೂಟಿಫುಲ್ ಕೋಶಗಳಿವೆ, ಸೆಲ್ಸ್ ಇದೆ, ಕೋಶಗಳು, ಸೆಲ್ಸ್ ಇದೆ. ಈ ಕೋಶ ನೋಡಿ, ಈ ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡ್ತಕ್ಕಂತಹ ರಸ ಏನಿದೆ, ಈ ರಸ ತನ್ನದೇ ಆಗಿರತಕ್ಕಂಥ ನಾಳದ ಮೂಲಕ ಬರುತ್ತೆ. ಆದರೆ ಬಡ್ಡಿ ಮಗಂದು ಈ ಕೋಶಗಳು ಉತ್ಪತ್ತಿ ಮಾಡ್ತಕ್ಕಂಥ ರಸ ಏನಿದೆಯಲ್ವಾ, ಆ ರಸ ಈ ನಾಳಗಳ ಮೂಲಕ ಬರಲ್ಲ, ರಕ್ತದ ಮೂಲಕ ಬರುತ್ತೆ, ಬ್ಲಡ್ನ ಮೂಲಕ ಬರುತ್ತೆ. ಆ ಬ್ಲಡ್ನ ಮೂಲಕ ರಸ ಬಂತು ಅಂದರೆ ಅದಕ್ಕೇನಂತ ಕರಿತೀವಿ ನಾವು, ಹಾರ್ಮೋನು ಅಂತ ಕರಿತೀವಿ, ಹಾರ್ಮೋನು. ನಾಳಗಳ ಮೂಲಕ ರಸ ಬಂದರೆ ಅದಕ್ಕೆ ನಾವು ಕಿಣ್ವ ಅಂತ ಕರಿತೀವಿ. ನಾಳಗಳ ಮೂಲಕ ಕಿಣ್ವವನ್ನು ರಿಲೀಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ನಾಳ ಸಹಿತ ಗ್ರಂಥಿ ಅಂತ ಕರಿತೀವಿ. ರಕ್ತದ ಮೂಲಕ ಹಾರ್ಮೋನುಗಳನ್ನು ಕಳಿಸ್ತಕ್ಕಂತಹ ಗ್ರಂಥಿಗಳಿಗೆ ನಾವು ನಿರ್ನಾಳ ಗ್ರಂಥಿಗಳು, ಆರ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಥವಾ ಅಂತರ್ಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ. ಬಡ್ಡಿ ಮಗನ್ ಈ ಪ್ಯಾನ್ಕ್ರಿಯಾಸಲ್ಲಿ ಎರಡೂ ಇದೆ, ನಾಳ ಸಹಿತ ಗ್ರಂಥಿನೂ ಇದೆ, ನಿರ್ನಾಳನೂ ಗ್ರಂಥಿ ಇದೆ. ಹಾಗಾಗಿ ಇದಕ್ಕೆ ಕಾಂಪೋಸಿಟ್ ಗ್ಲ್ಯಾಂಡ್ ಅಂತಲೂ ಕೂಡ ಕರಿತೀವಿ, ಮಿಶ್ರ ಗ್ರಂಥಿ ಅಂತಲೂ ಕೂಡ ನಾವು ಯಾವುದನ್ನು ಕರಿತೀವಿ, ಈ ಪ್ಯಾನ್ಕ್ರಿಯಾಸನ್ನು ಕರಿತೀವಿ. ಈ ಪ್ಯಾನ್ಕ್ರಿಯಾಸ ಏನು ಸುತ್ತಲೂ ನಾಳ ಸಹಿತ ಗ್ರಂಥಿ ಇದೆ. ಈ ಬಡ್ಡಿ ಮಗನ ಕೋಶಗಳೇನದಾವ, ಇವು ಮಾತ್ರ ನಿರ್ನಾಳ ಕೋಶಗಳು. ಈ ನಿರ್ನಾಳ ಕೋಶಗಳಲ್ಲಿ ಮಾತ್ರ ಟೈಪ್ಸ್ ಅದಾವೆ, ನಿರ್ನಾಳ ಕೋಶಗಳಲ್ಲಿ ಮಾತ್ರ ಟೈಪ್ಸ್. ಕೆಲವೊಂದು ಆಲ್ಫಾ ಸೆಲ್ ಅಂತ ಅದಾವೆ, ಕೆಲವೊಂದು ಬೀಟಾ ಸೆಲ್ ಅಂತ ಅದಾವೆ, ಬೀಟಾ ಕೋಶಗಳು. ಕೆಲವೊಂದು ಡೆಲ್ಟಾ ಸೆಲ್ ಅಂತ ಅದಾವೆ, ಡೆಲ್ಟಾ ಸೆಲ್. ಓಕೆ, ಡೆಲ್ಟಾ ಸೆಲ್. ಈ ಆಲ್ಫಾ ಸೆಲ್ಗಳದಾವಲ್ಲ, ಆಲ್ಫಾ ಸೆಲ್ಗಳು ಇದು ಗ್ಲೂಕಾಗಾನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ, ಗ್ಲೂಕಾಗಾನ್ ಹಾರ್ಮೋನ್. ಈ ಬೀಟಾ ಸೆಲ್ ಅದಾವಲ್ಲ, ಬೀಟಾ, ಇವು ಇನ್ಸುಲಿನ್ ಹಾರ್ಮೋನನ್ನು ಬಿಡುಗಡೆ ಮಾಡ್ತಾವೆ. ಸರ್, ಡೆಲ್ಟಾ ಸೆಲ್ ಇನ್ನೂ ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಕ್ಲಿಯರ್? ಈ ಲ್ಯಾಂಗರ್ ಹ್ಯಾನ್ಸನ್ನ ಕಿರುದ್ವೀಪಗಳಲ್ಲಿರ್ತಕ್ಕಂತಹ ಆಲ್ಫಾ ಕೋಶಗಳು ಈ ಗ್ಲೂಕಾಗಾನ್ ಹಾರ್ಮೋನ್ ಏನು ಬಿಡುಗಡೆ ಮಾಡುತ್ತೆ, ಈ ಗ್ಲೂಕಾಗಾನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಆಹಾರ ಗ್ಲೈಕೋಜನ್ ರೂಪದಲ್ಲಿ ಸ್ಟಾಕ್ ಆಗಿರುತ್ತೆ, ಗ್ಲೈಕೋಜನ್ ರೂಪದಲ್ಲಿ ಸ್ಟಾಕ್ ಆಗಿರುತ್ತೆ. ಆ ಸ್ಟಾಕ್ ಆಗಿರೋ ಆಹಾರನ ಗ್ಲೂಕೋಸನ್ನಾಗಿ ಕನ್ವರ್ಟ್ ಮಾಡಿ ನಮಗೆ ಶಕ್ತಿಯ ಅವಶ್ಯಕತೆ ಇದ್ದಾಗ ಗ್ಲೈಕೋಜನನ್ನು ಗ್ಲೂಕೋಸ್ ಮಾಡಿ ಕೊಡ್ತಕ್ಕಂತಹ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ, ಗ್ಲೂಕಾಗಾನ್ ಮಾಡ್ತಾ ಇರುತ್ತೆ. ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ, ಸಿಂಪಲ್ ನಾವು ಊಟ ಮಾಡ್ತೀವಲ್ವಾ, ಊಟ ಮಾಡಿದಾಗ ಆಹಾರ ಜೀರ್ಣ ಆಗಿ ಗ್ಲೂಕೋಸ್ ಆಗತ್ತೆ. ಆ ಗ್ಲೂಕೋಸನ್ನು ಈ ಇನ್ಸುಲಿನ್ ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿ ನಮ್ಮ ದೇಹದಲ್ಲಿ ಸ್ಟಾಕ್ ಮಾಡುತ್ತೆ. ಉಲ್ಟಾ ಇನ್ಸುಲಿನ್ ನಾವು ತಿಂದಂಥ ಆಹಾರ ಗ್ಲೂಕೋಸ್ ಆಗಿರುತ್ತಲ್ವ, ಆ ಗ್ಲೂಕೋಸನ್ನು ಗ್ಲೈಕೋಜನ್ನಾಗಿ ಕನ್ವರ್ಟ್ ಮಾಡಿ ಸ್ಟಾಕ್ ಮಾಡ್ತಾ ಇರತ್ತೆ. ನಮಗೆ ಬೇಕಾಗಿದ್ದಾಗ ಈ ಗ್ಲೂಕಾಗಾನ್ ಗ್ಲೈಕೋಜನನ್ನು ಪುನಃ ಇನ್ಸುಲಿನ್ನ ಆಪೋಸಿಟ್ ಗ್ಲೂಕೋಸನ್ನಾಗಿ ನಮ್ಮ ದೇಹಕ್ಕೆ ಕೊಡ್ತಾ ಇರತ್ತೆ. ಈ ಥರ ಎರಡು ಆಪೋಸಿಟ್ಟಾಗಿ ಕೆಲಸ ಮಾಡ್ತಾ ಇರತ್ತೆ. ಇನ್ ಕೇಸ್ ಇನ್ಸುಲಿನ್ ಇಲ್ಲ ಅಂದರೆ ನಾವು ಊಟ ಮಾಡಿರ್ತಕ್ಕಂಥ ಆಹಾರ ಗ್ಲೂಕೋಸ್ ಆಗತ್ತೆ. ಇನ್ಸುಲಿನ್ ಗ್ಲೂಕೋಸನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಗ್ಲೂಕೋಸನ್ನು ಬಿಟ್ಟು ಗ್ಲೈಕೋಜನನ್ನಾಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಇನ್ಸುಲಿನ್ ಇಲ್ಲ ಅಂದರೆ ಗ್ಲೂಕೋಸ್ ಗ್ಲೈಕೋಜನ್ ಆಗಲ್ಲ, ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಬ್ಲಡ್ನ pH ಅನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ, ಬೆಡ್ಲಲ್ಲಿರ್ತಕ್ಕಂಥ ಲವಣಗಳನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಕಿಡ್ನಿ ಏನು ಮಾಡ್ತಾ ಇರುತ್ತೆ ಅಂದರೆ ರಕ್ತದಲ್ಲಿರೋ ಎಲ್ಲ ಗ್ಲೂಕೋಸನ್ನು ತೆಗೆದು ಏನು ಮಾಡ್ತಾ ಇರತ್ತೆ, ಹೊರಗಡೆ ಹಾಕ್ತಾ ಇರತ್ತೆ. ಆ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ಕಿಡ್ನಿ ಮೂತ್ರದ ಮೂಲಕ ತೆಗೆದು ಹಾಕೋದ್ರಿಂದ ಇದಕ್ಕೆ ಸಿಹಿ ಮೂತ್ರ ರೋಗ ಆರ್ ಡಯಾಬಿಟಿಸ್ ಆರ್ ಮಧುಮೇಹ ಅಂತ ಕರಿತೀವಿ. ಇದ್ರ ಬಗ್ಗೆ ಎಲ್ಲ ಮುಂದೆ ಕ್ಲಾಸ್ ಮಾಡ್ತೀನಿ ಸ್ನೇಹಿತರೆ. ಅದು ಇನ್ಸುಲಿನ್ ಹಾರ್ಮೋನ್ನ ಕೊರತೆಯಿಂದ ಬರುತ್ತೆ. ಒಟ್ಟಾರೆಯಾಗಿ ಆಲ್ಫಾ ಕೋಶಗಳು ಅಂತ ಎಕ್ಸಾಮಲ್ಲಿ ಇತ್ತು ಅಂದರೆ ಗ್ಲೂಕಾಗಾನ್, ಬೀಟಾ ಕೋಶಗಳಿತ್ತು ಅಂತ ಕೇಳಿದರೆ ದಟ್ ಇಸ್ ದ ಇನ್ಸುಲಿನ್, ಥೈರಾಕ್ಸಿನ್, ಅಡ್ರಿನಲಿನ್. ಥೈರಾಕ್ಸಿನ್ ಬಗ್ಗೆ ಥೈರಾಯ್ಡ್ದ 1 hour ಕ್ಲಾಸನ್ನು ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬಲ್ಲಿ ಮಾಡಿದ್ದೀನಿ ಸ್ನೇಹಿತರೆ, ಒಂದ್ಸತಿ ನೋಡ್ಕೊಳ್ಳಿ. ಬರೀ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಅಲ್ಲ, ಥೈರಾಯ್ಡ್ ಗಂಟ್ಲಲ್ಲಿರ್ತಕ್ಕಂಥ ಗ್ರಂಥಿ
ಥೈರಾಕ್ಸಿನ್ ಹಾರ್ಮೋನನ್ನು ಮಾತ್ರ ರಿಲೀಸ್ ಮಾಡಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ T4 T3 ಕ್ಯಾಲ್ಸಿಫೆರ್ ತುಂಬ ಬ್ಯೂಟಿಫುಲ್ ಹಾರ್ಮೋನ್ಗಳಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಡಿದ್ದೀನಿ. ಯಾಕಂದರೆ ಥೈರಾಕ್ಸಿನ್ ಈಸ್ ಎ ಪರ್ಸನಾಲಿಟಿ ಹಾರ್ಮೋನ್. ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿರಬೇಕು ಅಂದರೆ ಗಂಟ್ಲಲ್ಲಿರೋ ಥೈರಾಯ್ಡ್ ಗ್ರಂಥಿ ತುಂಬ ಆರೋಗ್ಯವಾಗಿರಬೇಕು. ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಋತುಚಕ್ರ ನಿರ್ವಹಣೆ ಮಾಡ್ತಕ್ಕಂತಹ ಹಾರ್ಮೋನ್ ಯಾವುದು? ಇದಕ್ಕೂ ಕೂಡ ಸಂಬಂಧಪಟ್ಟಂಥ 2 ಗಂಟೆ ವಿಡಿಯೋ ಮಾಡಿದ್ದೀನಿ ನಾನು. ಓಕೆ, ಗಂಡು ಮಕ್ಕಳು ಹೇಗೆ ಹುಡ್ತಾರೆ, ಹೆಣ್ಣು ಮಕ್ಕಳು ಹೇಗೆ ಹುಡ್ತಾರೆ, ನೆಕ್ಸ್ಟ್ ಗಂಡು ಆ್ಯಂಡ್ ಸ್ತ್ರೀ ಸಂತಾನೋತ್ಪತ್ತಿ ಹೋದ ಕಂಪ್ಲೀಟ್ ಸ್ಟೋರಿಯನ್ನು ಅಲ್ಲಿ ಸರ್ಚ್ ಮಾಡಿ ಸಿಗತ್ತೆ. ಇದೇ ರೀತಿಯಲ್ಲಿ MC ಸೈಕಲ್ ಋತುಚಕ್ರವನ್ನು ನಿರ್ವಹಣೆ ಮಾಡ್ತಕ್ಕಂಥ ಹಾರ್ಮೋನು ಯಾವುದು? ಇಲ್ಲಿ ಕೆಲವೊಂದು ಗೊಂದಲಗಳು ಇರೋದ್ರಿಂದ ಹಾಕ್ಕೊಂಡಿರೋದು ನಾನು. ನಿಮಗೆಲ್ಲ ಗೊತ್ತಿದೆ ಗೊನಾಡ್ಸ್, ಜನನ ಗ್ರಂಥಿಗಳು. ಸೊ ಜನನ ಗ್ರಂಥಿಗಳು ಗಂಡಸರಲ್ಲಿ ಟೆಸ್ಟೀಸ್ ಎಲ್ಲ ಗೊತ್ತಿದೆ, ವೃಷಣಗಳು ಅಂತ ಕರಿತೀವಿ. ಹೆಂಗಸರಲ್ಲಿ ಓವರಿ, ದಟ್ ಇಸ್ ದ ಅಂಡಾಶಯಗಳು ಅಂತ ಕರಿತೀವಿ. ಅಂಡಾಶಯ, ಅಂಡ ಸಾಮಾನ್ಯವಾಗಿ ಹೆಣ್ಣು. ಓಕೆ, ದಟ್ ಈಸ್ ದ ಗಂಡು, ದಟ್ ಈಸ್ ಟೆಸ್ಟೀಸ್. ಓಕೆ, ಓವರಿ ದಟ್ ಈಸ್ ವೃಷಣಗಳು. ಸಾಮಾನ್ಯವಾಗಿ ವೃಷಣಗಳು ಅನೇಕ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಹಾರ್ಮೋನ್ಗಳನ್ನು ನಾವು ಆಂಡ್ರೋಜನ್ ಅಂತ ಕರಿತೀವಿ. ಆಂಡ್ರೋಜನ್ ಅಂತ ನೋಡಿ, ಆಂಡ್ರೋ ತಾಂಡ್ರೋ ಗಂಡಸು ಅಂತ. ಸಾಮಾನ್ಯವಾಗಿ ಈ ಸ್ತ್ರೀಯರ ಅಂಡಾಶಯ ಓವರ್ ಏನಿದೆ ಅನೇಕ ಸ್ತ್ರೀ ಸಂಬಂಧ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ. ಅವುಗಳನ್ನು ನಾವು ಈಸ್ಟ್ರೋಜನ್ ಅಂತ ಕರಿತೀವಿ. ಈಸ್ಟ್ರೋಜನ್ ಅಂತ ಕರಿತೀವಿ. ಈಸ್ಟ್ರೋಜನ್. ಈ ಆಂಡ್ರೋಜಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗಂಡಸುತನದ ಲಕ್ಷಣವನ್ನು ನಿರ್ಧಾರ ಮಾಡುವ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಟೆಸ್ಟೋಸ್ಟಿರಾನ್. ಟೆಸ್ಟೋಸ್ಟಿರಾನ್ ಅಂತ. ಅದೇ ರೀತಿ ಈಸ್ಟ್ರೋಜನ್ನಲ್ಲಿ ಪ್ರಮುಖವಾಗಿ ಹೆಂಗಸುತನದ ಎಲ್ಲ ಲಕ್ಷಣಗಳನ್ನು ನಿರ್ಧಾರ ಮಾಡುವ ಹಾರ್ಮೋನ್ ಯಾವುದಪ್ಪ ಅಂತ ಕೇಳಿದ್ರೆ ಈಸ್ಟ್ರಾಡಯಲ್. ಈಸ್ಟ್ರಾಡಯಲ್ ಇದು ಹೆಂಗಸುತನದ ಎಲ್ಲ ಲಕ್ಷಣಗಳಿಗೆ ಕಾರಣ. ಇದು ಗಂಡಸುತನದ ಎಲ್ಲ ಲಕ್ಷಣಗಳಿಗೆ ಕಾರಣ. ಹಾಗಾದರೆ ಎಲ್ಲ ಹೆಂಗಸರು ತಾಯಂದಿರಲ್ಲ. ಬ್ಯೂಟಿಫುಲ್ ಕ್ವಶನ್. ಯಾಕಂದರೆ ಇದು ಹೆಂಗಸುತನದ ಲಕ್ಷಣಗಳಿಗೆ ಕಾರಣ. ತಾಯ್ತನಕ್ಕೆ ದಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ MC ಸೈಕಲ್. ಋತುಚಕ್ರ ಬೇಕು. ಆ ಋತುಚಕ್ರ ನಿರ್ವಹಣೆ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಹಾರ್ಮೋನ್ ಪ್ರೊಜೆಸ್ಟಿರಾನ್. ಹಾಗಾದರೆ ಟೆಸ್ಟೋಸ್ಟಿರಾನ್ ಗಂಡಸುತನ, ಈಸ್ಟ್ರಾಡಯಲ್ ಹೆಂಗಸುತನ, ಈಸ್ಟ್ರೋಜನ್ ಹೆಂಗಸುತನಕ್ಕೆ ಕಾರಣವಾಗಿರೋ ಅನೇಕ ಹಾರ್ಮೋನ್ಗಳ ಗುಂಪು ಪ್ರೊಜೆಸ್ಟಿರಾನ್ ಹಾರ್ಮೋನ್. ಇದು ಋತುಚಕ್ರನ ನಿರ್ವಹಣೆ ಮಾಡುತ್ತೆ. ಇದು ಋತುಚಕ್ರ ನಿರ್ವಹಣೆ ಆಗೋದ್ರಿಂದ ಭೂಮಿ ಮೇಲೆ ನೀವು ಅನೇಕ ಬ್ಯೂಟಿಫುಲ್ ಬೇಬಿಗಳು ಬಾರ್ನ್ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಸಾಧನಾ ಶಂಕರ ಅಕಾಡೆಮಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ಲಾಸ್ ಹಾಕಿದ್ದೀನಿ. ಯಾರಿಗಾದರೂ ಆ ಕ್ಲಾಸ್ ಡೈರೆಕ್ಟ್ ಸಿಗಲಿಲ್ಲ ಅಂದರೆ ಈ ವಿಡಿಯೋ ನೋಡಿದಾಗ ಸರ್ ಕಾಮೆಂಟ್ ಮಾಡಿ, ಆ ಕ್ಲಾಸ್ದ ಲಿಂಕ್ ಡೈರೆಕ್ಟ್ ಆ ಲಿಂಕನ್ನು ನಿಮ್ಮ ಕಾಮೆಂಟಲ್ಲಿ ನಾವು ಕಳಿಸ್ತೀವಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಚಿಟ್ಟೆಗಳು, ಕೀಟಗಳು ಹೂವಿನ ಒಳಭಾಗದಲ್ಲಿರ್ತಕ್ಕಂಥ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪಾರ್ಟ್ಸನ್ನು ಯಾವ ತರಂಗಗಳನ್ನು ಬಳಸಿ ತುಂಬ ಚೆನ್ನಾಗಿ ನೋಡ್ತಾವಂತ. ಕೆಲವೊಂದು ಕೀಟಗಳು, ಈಗ ದುಂಬಿ ಇರ್ಬೋದು, ಜೇನ್ನೊಣ ಇರ್ಬೋದು, ಹಾರಾಡುವ ಹೂಗಳು ಅಂತ ಯಾವುದನ್ನು ಕರಿತೀವಿ ನಾವು, ಬಟರ್ಫ್ಲೈಸ್, ಚಿಟ್ಟೆಗಳಿರ್ಬೋದು. ನಾವೇನು ಹೂವನ್ನು ನೋಡ್ತೀವಿ, ಆ ಹೂವಿನ ಒಳಗಡೆ ಇರತಕ್ಕಂತಹ ಆಂಡ್ರೋಸೆಮ್ ಇರ್ಬೋದು, ಗೈನೋಸೆಮ್ ಇರ್ಬೋದು, ಆ್ಯಂಥರ್ ಇರ್ಬೋದು, ಸ್ಟಿಗ್ಮಾ ಇರ್ಬೋದು, ಅವನ್ನೆಲ್ಲ ಬ್ಯೂಟಿಫುಲ್ ಬಣ್ಣವನ್ನಾಗಿ ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಕೀಟಗಳಿಂದ ಮಾತ್ರ ಸಾಧ್ಯ ಇದೆ. ಈ ಚಿಟ್ಟೆಗಳಿಂದ ಮಾತ್ರ ಸಾಧ್ಯ ಇದೆ. ಯಾಕೆ ಅಂದರೆ ನಮಗೆ ನಮ್ಮ ಕಣ್ಣಿಗೆ ಬೆಳಕನ್ನು, ವಿಸಿಬಲ್ ಲೈಟ್ ಬೆಳಕನ್ನು ಗ್ರಹಿಸ್ತಕ್ಕಂಥ ಸಾಮರ್ಥ್ಯ ಮಾತ್ರ ಇದೆ. ಆದರೆ ಕೀಟಗಳಿಗೆ, ಚಿಟ್ಟೆಗಳಿಗೆ ನೇರಳಾತೀತ ಕಿರಣವನ್ನೂ ಕೂಡ ಗಮನಿಸ್ತಕ್ಕಂತಹ, ನೇರಳಾತೀತ ಕಿರಣಗಳನ್ನು ಕೂಡ ವೀಕ್ಷಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಆ ನೇರಳಾತೀತ ಕಿರಣಗಳನ್ನು ಬಳಸಿ ಆ ಹೂವಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಗಗಳನ್ನು ತುಂಬ ಕಲರ್ಫುಲ್ಲಾಗಿ ನೋಡಿ ಅದರಿಂದ ಮಕರಂದವನ್ನು ಹೀರ್ಕೊಳ್ಳಿಕ್ಕೆ, ಆ ಹೀರ್ಕೊಂಡು ಈ ಕೀಟಗಳು ಡ್ಯಾನ್ಸ್ ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ತರಂಗ ಯಾವುದಪ್ಪ ಅಂತ ಕೇಳಿದ್ರೆ ನೇರಳಾತೀತ ತರಂಗ. ಇದು ಕೂಡ ಒಂದು ಕ್ಲಾಸ್ ರೆಡಿ ಆಗ್ತಾ ಇದೆ. ಸೂಪರ್ ಸೆನ್ಸಸ್ ಅಂತ, ಅತೇಂದ್ರಿಯಗಳು ಅಂತ ಭಗವಂತ ಕೊಟ್ಟಿರೋ ಇಂದ್ರಿಯಗಳಲ್ಲಿ ಕೆಲವರಿಗೆ ವಿಶೇಷವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಕೊಡ್ತಾನೆ. ಎಕ್ಸಾಂಪಲ್ ಬ್ಯಾಟ್, ಕಪ್ಟ, ಅಲ್ಟ್ರಾಸಾನಿಕ್ ಸೌಂಡನ್ನು ಬಳಸ್ಕೊಂಡು ರಾತ್ರಿ ಎಲ್ಲ ಓಡಾಡುತ್ತೆ ಅದು. ಹಾಗೆ ಇವು ನೇರಳಾತೀತ ಕಿರಣವನ್ನು ಬಳಸ್ಕೊಂಡು ದಟ್ ಇಸ್ ಬ್ಯೂಟಿ, ಮಿಂಚು ಹುಳು ತನ್ನಲ್ಲಿರ್ತಕ್ಕಂಥ ಕೆಮಿಕಲನ್ನು ಬಳಸ್ಕೊಂಡು ಬ್ಯೂಟಿಫುಲ್ ಬೆಳಕನ್ನು ಸುತ್ತಲೂ ಆರಾಮ್ ಫೀಮೇಲ್ ಆ್ಯಂಡ್ ಮೇಲ್ ಮೇಟಿಂಗ್ ಮಾಡುತ್ತೆ. ಗಂಡು ಹೆಣ್ಣನ್ನು ಲೈನ್ ಹೊಡೆಯತ್ತೆ.
ಇವೆಲ್ಲ ಬ್ಯೂಟಿಫುಲ್ ಸೂಪರ್ ಸೆನ್ಸಸ್ ಕ್ಲಾಸಸ್ಗಳನ್ನು ಮುಂದೆ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗೆ ಎಂಟ್ರಿ ಆಗುವ. ಪ್ರಕ್ಷೇಪ ಎಂದರೆ ವಾಟ್ ಈಸ್ ಪ್ರಿಸಿಪಿಟೇಟ್? ಏನು ಪ್ರಿಸಿಪಿಟೇಟ್ ಅಂದರೆ, ಪ್ರಕ್ಷೇಪ ಅಂದರೆ ಇವೆಲ್ಲ ಹೊಸ 10th ಕ್ಲಾಸಲ್ಲಿ ಬಂದಿರತಕ್ಕಂತಹ ಕಾನ್ಸೆಪ್ಟ್ಗಳು. ನೀಟಾಗಿ ಲಾಸ್ಟ್ ಒಂದು ವರ್ಷದ ಹಿಂದ್ಗಡೆ ನೋಟಿಫಿಕೇಷನ್ ಆಗಿತ್ತು. ಆ ಎಲ್ಲ ಎಕ್ಸಾಮ್ಗಳನ್ನು ನೋಡಿದ್ರೆ 10th ಕ್ಲಾಸಲ್ಲಿ 3, 4, 5 ಆ ಥರ ಕ್ವಶನ್ಸ್ಗಳು ಅರೈಸ್ ಆಗಿದೆ ಈ ಸಣ್ಣ ಸಣ್ಣ ಎಕ್ಸಾಮ್ಗಳಿಗೆ, SDA, FDA, PC, PSA ಎಕ್ಸಾಮ್ಗಳಿಗೆ. ಹಾಗಾಗಿ ಒಂದು ಸತಿ ಈ ಕ್ವಶನ್ ಹಾಕಬೇಕು ಅನ್ನಿಸ್ತು, ಅದಕ್ಕೆ ಹಾಕಿದ್ದೀನಿ. ವಾಟ್ ಈಸ್ ಪ್ರಿಸಿಪಿಟೇಟ್ ನೋಡ್ಕೊಳ್ಳಿ, ಸಿಂಪಲ್. ದಿಸ್ ಈಸ್ ಎ ಅನ್ಡಿಸಾಲ್ವ್ಡ್, ಕರಗದ ಉತ್ಪನ್ನ. ಏನು ಸರ್ ಕರಗದ ಉತ್ಪನ್ನ? ಇಲ್ಲ, ಸಿಂಪಲ್ ಎಕ್ಸಾಂಪಲ್ ನೋಡಿಗ, ಉಪ್ಪಿದೆ, ಉಪ್ಪು, ಓಕೆ, ಉಪ್ಪು ಅಥವಾ ಒಂದು ಸೋಡಿಯಂ ಸಲ್ಫೇಟ್ ಅಂತಕ್ಕಂಥ ಒಂದು ದ್ರಾವಣ ಇದೆ. ಸೋಡಿಯಂ ಸಲ್ಫೇಟ್ ಅಂತಕ್ಕಂಥ ಒಂದು ದ್ರಾವಣ ಅಂದರೆ ಏನು? ಉಪ್ಪು ನೀರಲ್ಲಿ ಹಾಕಿದಾಗ ಉಪ್ಪು ನೀರು ಒಂದು ದ್ರಾವಣ. ಹಾಗೆ ಉಪ್ಪು ಥರ ಒಂದು ಸಾಲ್ಟ್, ಲವಣ, ಸೋಡಿಯಂ ಸಲ್ಫೇಟ್. ಈ ಸೋಡಿಯಂ ಸಲ್ಫೇಟನ್ನು ನಾವು ನೀರಲ್ಲಿ ಹಾಕಿದಾಗ ಗೊಳ ಸೋಡಿಯಂ ಸಲ್ಫೇಟ್ ಅಂತಕ್ಕಂಥ ದ್ರಾವಣ ಆಗಿದೆ. ಇಲ್ಲಿ ಇನ್ನೊಂದು ದ್ರಾವಣ ಹಾಕ್ತೀನಿ ನಾನು, ಬೇರಿಯಂ ಕ್ಲೋರೈಡ್ ಅಂತಕ್ಕಂಥ ಮತ್ತೊಂದು ದ್ರಾವಣನ ಹಾಕ್ತೀನಿ. ಹಾಗಾದರೆ ಒಂದು ಗ್ಲಾಸಲ್ಲಿ ಉಪ್ಪು ನೀರು, ಒಂದು ಗ್ಲಾಸಲ್ಲಿ ಸಕ್ಕರೆ ನೀರಿದ್ದಂಗೆ ಒಂದು ಗ್ಲಾಸಲ್ಲಿ ಸೋಡಿಯಂ ಸಲ್ಫೇಟ್ ದ್ರಾವಣ ಇದೆ, ಇನ್ನೊಂದು ಗ್ಲಾಸಲ್ಲಿ ಬೇರಿಯಂ ಕ್ಲೋರೈಡ್ ದ್ರಾವಣ ಇದೆ. ಎಣ್ಣೆಗೆ ನೀರು ಮಿಕ್ಸ್ ಮಾಡ್ದಂಗೆ ನಾನು ಇವೆರಡನ್ನು ಒಂದಕ್ಕೊಂದು ಮಿಕ್ಸ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡಿದಾಗ ರಾಸಾಯನಿಕ ಕ್ರಿಯೆ ನಡೆಯುತ್ತೆ. ರಾಸಾಯನಿಕ ಕ್ರಿಯೆ ನಡೆದಾಗ ಇದ್ದು ಆ ಕಡೆ ಹೋಗುತ್ತೆ, ಅದು ಈ ಕಡೆ ಬರುತ್ತೆ, ಇಲ್ಲಿ ಬರುತ್ತೆ, ಇದು ಅಲ್ಲಿ ಹೋಗುತ್ತೆ. ಹಾಗೆ ಏನಾಗುತ್ತೆ ಸರ್? ಏನಿಲ್ಲ, ಸೋಡಿಯಂ ಸಲ್ಫೇಟ್ ಆಗತ್ತೆ. ಸೋಡಿಯಂ ಸಲ್ಫೇಟ್ ಇದೆಯಲ್ವಾ, ಸಿಂಪಲ್ ಸೋಡಿಯಂ ಕ್ಲೋರೈಡ್ ಆಗತ್ತೆ. ಸೋಡಿಯಂ ಕ್ಲೋರೈಡ್ ಏನಾಗುತ್ತೆ ಅಂದರೆ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಏನು ಸೋಡಿಯಂ? ಇಲ್ಲಿ 2Na ಇದೆ, Cl2 ಇದೆ, Cl2 ಇದೆ. ಇಲ್ಲಿ ಉಳ್ಕೊಂಡಿರೋದು ಯಾವುದು? ಬೇರಿಯಂ. ನೆಕ್ಸ್ಟ್ ಸಲ್ಫೇಟ್. ನೋಡಿ, ಇದು ನೀರು ಥರ ದ್ರಾವಣ, ಇವೆರಡನ್ನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದಾಗ ರಾಸಾಯನಿಕ ಕ್ರಿಯೆ ನಡೆದು ಇದು ನೀರು ಥರ ದ್ರಾವಣ ಇದೆ, ಇದು ಅದರ ಒಳಗಡೆ ಘಾಟಿ ವಸ್ತು ಆಗಿಬಿಟ್ಟಿದೆ. ಎಷ್ಟು ಅಲ್ಲಾಡಿಸಿದ್ರೂ ಆ ನೀರಲ್ಲಿ ಕರಗ್ತಾ ಇಲ್ಲ. ಈ ಥರ ರಾಸಾಯನಿಕ ಕ್ರಿಯೆ ನಡೆದಾಗ ನೀರಲ್ಲಿ ಕರಗದ ವಸ್ತು ಉಂಟಾದರೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಕ್ಷೇಪ ಅಂತ ಕರಿತೀವಿ. ಇಂತಹ ಕ್ರಿಯೆಗಳಿಗೆ ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ದಟ್ ಈಸ್, ಕರಗದ ಉತ್ಪನ್ನಗಳು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿ ಆದರೆ ಅದಕ್ಕೆ ಪ್ರಕ್ಷೇಪ. ಆ ಉತ್ಪನ್ನಗಳು ಉತ್ಪತ್ತಿ ಆಗ್ತಕ್ಕಂಥ ಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಿಂಪಲ್, ಸಾಬೂನು ತಯಾರಿಕೆಯಲ್ಲೂ ಕೂಡ ಇದು ಬರುತ್ತೆ. ಸಾಬೂನು ತಯಾರಿಕೆಯಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ, ನೆಕ್ಸ್ಟ್ ಒಂದು ಆಮ್ಲೀಯ ದ್ರಾವಣವನ್ನು ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿ ಸ್ವಲ್ಪ ಹೀಟ್ ಮಾಡಿಬಿಟ್ರೆ ಸಾಕು, ಅವೆಲ್ಲವೂ ಕೂಡ ಜಲ ವಿಭಜನೆ, ನೀರನ್ನು ಹೊರಗಡೆ ಹಾಕಿ ಆ ದ್ರಾವಣದ ಮಧ್ಯೆ ಒಂದು ಗಟ್ಟಿ ವಸ್ತು ಬಂದುಬಿಡುತ್ತೆ. ಅದನ್ನು ತಗೊಂಡು ಆ ಕಡೆ ಈ ಕಡೆ ಮೆತ್ತಿ ಸಾಬೂನಂತ ಬಿಸಾಕ್ತೀವಿ. ಈ ಥರ ರಾಸಾಯನಿಕ ಕ್ರಿಯೆ ನಡಿಬೇಕಾದ್ರೆ ಒಂದು ಕರಗದ ವಸ್ತು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರಾಡಕ್ಟಲ್ಲಿ ಬಂತು ಅಂದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ದಟ್ ಇಸ್ ದ ಪ್ರಿಸಿಪಿಟೇಟ್. ದಟ್ ರಿಯಾಕ್ಷನ್ ಇಸ್ ನೋನ್ ಆಸ್ ಪ್ರಿಸಿಪಿಟೇಟ್ ರಿಯಾಕ್ಷನ್ ಆರ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್, ಪ್ರೊಕ್ಯಾರಿಯೋಟ್ ಜೀವಿಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ? ನೋಡಿಬಿಡೋಣ, ಸಿಂಪಲ್. ನ್ಯೂಕ್ಲಿಯಸ್ ಕಂಡು ಬರುತ್ತದೆ ಸರ್. ಸ್ವಲ್ಪ ನೋಡಿ ಕ್ವಶನ್ ನೋಡಿ. ನಾನೇ ಜೀವಕೋಶಗಳ ಬಗ್ಗೆ ಪಾಠ ಮಾಡಿದ್ದೀನಿ, ಬಟ್ ಇಲ್ಲೊಂದು ಸ್ವಲ್ಪ ಫಾಸ್ಟಾಗಿ ಹೇಳ್ಬಿಡ್ತೀನಿ. ಒಂದು ಜೀವಕೋಶ ಅಂದಮೇಲೆ ಒಂದು ಕೋಶ ಪೊರೆ ಇರಬೇಕು. ಇದು ಪ್ರೊಕ್ಯಾರಿಯೋಟ್ ಅಂತ ಅಂದ್ಕೊಳ್ಳಿ. ಇನ್ನೊಂದು ಜೀವಕೋಶ ಇದೆ ಯೂಕ್ಯಾರಿಯೋಟ್. ಇದು ಯೂಕ್ಯಾರಿಯೋಟ್ ಜೀವಕೋಶ, ಇದು ಪ್ರೊಕ್ಯಾರಿಯೋಟ್ ಜೀವಕೋಶ. ಭೂಮಿಯ ಮೇಲೆ ಮೊಟ್ಟ ಮೊದಲು ಉಗಮವಾದ ಜೀವಕೋಶ ಇದೆ ಪ್ರೊಕ್ಯಾರಿಯೋಟ್. ಹಾಗಾದರೆ ಇದು ಪ್ರೊಕ್ಯಾರಿಯೋಟ್ ಜೀವಕೋಶ, ಇದು ಯೂಕ್ಯಾರಿಯೋಟ್ ಜೀವಕೋಶ. ಇದಕ್ಕೂ ಕೋಶ ಪೊರೆ ಸೆಲ್ ಮೆಂಬ್ರೇನ್ ಇದೆ, ಇದಕ್ಕೂ ಸೆಲ್ ಮೆಂಬ್ರೇನ್ ಇದೆ. ಇದಕ್ಕೂ ಸೈಟೋಪ್ಲಾಸಮ್ ಇದೆ, ಇದಕ್ಕೂ ಕೋಶ ದ್ರವ್ಯ ಇದೆ, ಇದಕ್ಕೂ ಕೋಶ ದ್ರವ್ಯ ಇದೆ. ಇದಕ್ಕೂ ಸೈಟೋಪ್ಲಾಸಮ್ ಇದೆ, ಇದಕ್ಕೂ ಸೈಟೋಪ್ಲಾಸಮ್ ಇದೆ. ನೆಕ್ಸ್ಟ್ ಬ್ಯೂಟಿಫುಲ್ ಆಗಿ ಏನು ಬರುತ್ತೆ ಅಂದರೆ ಸಿಂಪಲ್. ಓಕೆ, ಇದಕ್ಕೆ ನ್ಯೂಕ್ಲಿಯಸ್ ಇದೆ, ಇದಕ್ಕೆ ನ್ಯೂಕ್ಲಿಯಸ್ ಇದೆ. ಈ ನ್ಯೂಕ್ಲಿಯಸ್ಗೆ ಆಕಾರ ಇದೆ, ಈ ನ್ಯೂಕ್ಲಿಯಸ್ಗೆ ಆಕಾರ ಇಲ್ಲ. ಇದಕ್ಕೆ ಯಾಕೆ ಆಕಾರ ಇದೆ ಅಂದರೆ ಈ ನ್ಯೂಕ್ಲಿಯಸ್ನ ಮೇಲೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂತಹ ನ್ಯೂಕ್ಲಿಯರ್ ಮೆಂಬ್ರೇನ್ ಇದೆ, ನ್ಯೂಕ್ಲಿಯರ್ ಪೊರೆ ಇದೆ.
ಇದ್ರ ಮೇಲೆ ನ್ಯೂಕ್ಲಿಯ ಪೊರೆ ಇಲ್ಲ. ನ್ಯೂಕ್ಲಿಯ ಪೊರೆ ಇಲ್ಲದೆ ಇರೋದ್ರಿಂದ ಈ ನ್ಯೂಕ್ಲಿಯಸ್ಗೆ ಶೇಪ್ ಇಲ್ಲ. ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದ್ರಿಂದ ಈ ನ್ಯೂಕ್ಲಿಯಸ್ಗೆ ಶೇಪ್ ಇದೆ. ಇಂತಹ ನ್ಯೂಕ್ಲಿಯರ್ ಮೆಂಬ್ರೇನ್ ನ್ಯೂಕ್ಲಿಯ ಕೋಶ ಕೇಂದ್ರ ಪೊರೆ ಇಲ್ಲದೆ ಇರತಕ್ಕಂಥ ಈ ಜೀವಕೋಶವನ್ನು ಪ್ರೋಕ್ಯಾರಿಯೋಟ್ ಜೀವಕೋಶಗಳು ಅಂತ ಕರಿತೀವಿ. ಇಂಥ ಜೀವಕೋಶಗಳನ್ನು ಹೊಂದಿರತಕ್ಕಂಥ ಜೀವಿಗಳಾದರೂ ಇದ್ದಾವೆ, ದಟ್ ಈಸ್ ದ ಬ್ಯಾಕ್ಟೀರಿಯಾಗಳು. ಓಕೆ, ಬ್ಯಾಕ್ಟೀರಿಯಾಗಳಲ್ಲಿ ಪ್ರೋಕ್ಯಾರಿಯೋಟ್. ಈ ನ್ಯೂಕ್ಲಿಯಸ್ ಇನ್ನು ಸರಿಯಾಗಿ ರೆಡಿ ಆಗದೇ ಇರೋದ್ರಿಂದ ಇದನ್ನು ಮಿಥ್ಯ ನ್ಯೂಕ್ಲಿಯಸ್ ಅಂತಲೂ ಕೂಡ ಕರಿತೀವಿ, ಫಾಲ್ಸ್ ನ್ಯೂಕ್ಲಿಯಸ್ ಅಂತಲೂ ಕೂಡ ಕರಿತೀವಿ. ಇಷ್ಟು ಕಂಟೆಂಟ್ ಗೊತ್ತಿತ್ತು ಅಂದರೆ ನಾವು ಬ್ಯೂಟಿಫುಲ್ ಆಗಿ ಇಂತಹ ಪ್ರೋಕ್ಯಾರಿಯೋಟ್ ಕೋಶ ಕೇಂದ್ರ ಪೊರೆ ಇಲ್ಲದೆ ಇರತಕ್ಕಂಥ ನ್ಯೂಕ್ಲಿಯಸನ್ನು ಹೊಂದಿರತಕ್ಕಂಥ ಈ ಜೀವಿಗಳು ಬ್ಯಾಕ್ಟೀರಿಯಾಗಳು, ಇವುಗಳಲ್ಲಿ ಅನುವಂಶೀಯ ವಸ್ತುವಾಗಿ DNA ಇರುತ್ತೆ. ಇವುಗಳಲ್ಲಿ ಕ್ರೋಮೋಸೋಮ್ ಎಷ್ಟಿರುತ್ತೆ ಅಂದರೆ ಒಂದೇ ಕ್ರೋಮೋಸೋಮ್ ಇರುತ್ತೆ. ಒಂದು ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ಜೀವಿ ಬ್ಯಾಕ್ಟೀರಿಯಾ, ಒಂದು ಕ್ರೋಮೋಸೋಮನ್ನು ಹೊಂದಿರತಕ್ಕಂಥ ಜೀವಿ ಪ್ರೋಕ್ಯಾರಿಯೋಟ್ ಬ್ಯಾಕ್ಟೀರಿಯಾ ಪ್ರೋಕ್ಯಾರಿಯೋಟ್ಗಳಲ್ಲಿ ಯಾವ ನ್ಯೂಕ್ಲಿಯಸ್ ಇರುತ್ತೆ? ಮಿಥ್ಯ ನ್ಯೂಕ್ಲಿಯಸ್. ಈ ಮಿಥ್ಯ ನ್ಯೂಕ್ಲಿಯಸನ್ನು ನಾವು ನ್ಯೂಕ್ಲಿಯಸ್ ಅಂತ ಕರೆಯಲ್ಲ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಈಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಆಪ್ಷನಿಗೆ ಹೋದರೆ ಸ್ನೇಹಿತರೆ. ಪ್ರೋಕ್ಯಾರಿಯೋಟ್ ಜೀವಿಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ತಪ್ಪಾಗಿದೆ? ಇವುಗಳಿಗೆ ಉದಾಹರಣೆ ಬ್ಯಾಕ್ಟೀರಿಯಾಗಳು, ಪಕ್ಕಾ ಬ್ಯಾಕ್ಟೀರಿಯಾಗಳು ಪ್ರೋಕ್ಯಾರಿಯೋಟ್ಗಳು. ಕೋಶ ಕೇಂದ್ರ ಪೊರೆ ಇರಲ್ಲ, ಪಕ್ಕ, ದಟ್ ಇಸ್ ರೈಟ್. ಹಾಗಾಗಿ ಕೋಶ ಕೇಂದ್ರ ಪೊರೆ ಇಲ್ಲದೆ ಇರೋದ್ರಿಂದ ಈ ನ್ಯೂಕ್ಲಿಯಸ್ಗೆ ಆಕಾರ ಇಲ್ಲ ಅನ್ನೋದನ್ನೇ ನಾವು ಮಿಥ್ಯ ನ್ಯೂಕ್ಲಿಯಸ್, ಫಾಲ್ಸ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ಫಾಲ್ಸ್ ನ್ಯೂಕ್ಲಿಯಸ್ಸನ್ನೇ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ನ್ಯೂಕ್ಲಿಯಸ್ಗೆ ಆಕಾರ ಇಲ್ಲದೆ ಇರೋದ್ರಿಂದ ಅದು ನ್ಯೂಕ್ಲಿಯಸ್ ಅಲ್ಲ, ನ್ಯೂಕ್ಲಿಯಾಯ್ಡ್. ಅದಕ್ಕೆ ಕೋಶ ಕೇಂದ್ರ ಪೊರೆ ಬಂದ ಮೇಲೆ ನ್ಯೂಕ್ಲಿಯಾಯ್ಡ್ ಏನಾಗಿ ಪರಿವರ್ತನೆ ಆಗುತ್ತೆ? ನ್ಯೂಕ್ಲಿಯಸ್ ಆಗಿ ಪರಿವರ್ತನೆ ಆಗುತ್ತೆ. ನ್ಯೂಕ್ಲಿಯಸ್ ಆಗಿ ಪರಿವರ್ತನೆ ಆದಮೇಲೆ ಜೀವಕೋಶ ವಿಕಾಸ ಆಗುತ್ತೆ ಪ್ರೋಕ್ಯಾರಿಯೋಟಿಂದ ಯೂಕ್ಯಾರಿಯೋಟ್ಗೆ. ನೆಕ್ಸ್ಟ್ ಯೂಕ್ಯಾರಿಯೋಟಿಕ್ ಕೋಶ ಜೀವಿಗಳು, ಯೂಕ್ಯಾರಿಯೋಟಿಕ್ ಬಹುಕೋಶ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಜೀವಿ ಪ್ರಪಂಚ ಹುಟ್ಕೊಳ್ಳುತ್ತೆ ಸ್ನೇಹಿತರೆ. ಅದು ಕೂಡ ನಿಮಗೆ ಈ ಸಾಧನಾ ಶಂಕರ್ ಅಕಾಡೆಮಿ ಆ್ಯಂಡ್ ಆ್ಯಪ್ ಕಡೆಯಿಂದ. ಆ್ಯಪಲ್ಲಿ ನಮ್ಮ ಕೆಮಿಸ್ಟ್ರಿ, ಬಯೋ ಆ್ಯಂಡ್ ಫಿಸಿಕ್ಸ್, ಮ್ಯಾಥ್ಸ್ ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗಳಿಗೆ ಸೊಲ್ಯೂಷನ್ ಶಂಕರ್ ಸರ್ ಕೊಡ್ತಾರೆ ಸ್ನೇಹಿತರೆ. ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈನ್ಸ್ ಹುಡುಗರು ಕಣ್ಣು ಮುಚ್ಕೊಂಡು ಆ್ಯಪನ್ನು, ಆ್ಯಕ್ಚುಲಿ ಈ ಆ್ಯಪಿಂದ ಏನೋ ಒಂದು ದುಡಿಬೇಕು ಅಂತ ಅಲ್ಲ, ಈ ಆ್ಯಪಿಂದ ಏನೋ ಒಂದು ಕೊಡಬೇಕು. ಈ ಆ್ಯಪು ನಿಮ್ಮಂತಹ ಅನೇಕ ಬಡ ಆಸ್ಪಿರೆಂಟ್ಸ್ಗಳ ಹೃದಯದಲ್ಲಿ, ಆ ಶ್ರೀಮಂತ ನಾಲೆಡ್ಜನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳ ಹೃದಯದಲ್ಲಿ ಒಂದು ಜ್ಞಾನ ಭಂಡಾರವಾಗಿ ಇರಬೇಕು ಅನ್ನೋ ಡ್ರೀಮ್ ಸೆಟ್ಟಲ್ಲಿ ಈ ಆ್ಯಪನ್ನು ರಿಲೀಸ್ ಮಾಡ್ತಿದ್ದೀವಿ. ತಮ್ಮದೆಲ್ಲ ಸಹಕಾರ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಹೆಚ್ಚು ವಿದ್ಯುತ್ ಧನಿಯತೆಯನ್ನು ಹೊಂದಿರತಕ್ಕಂಥ ಎಲಿಮೆಂಟ್, ಹೈಯೆಸ್ಟ್ ಎಲೆಕ್ಟ್ರೋಫಾಜ್. ನೋಡಿ, ಇಂಥ ಕ್ವಶನ್ಸ್ ಬಂದಾಗ ಟಫ್ ಅನ್ಸತ್ತಾ? ಏನಿಲ್ಲ, ಪಿರಿಯಡಿಕ್ ಟೇಬಲ್ ಶಂಕರ್ ಸರ್ ಮಾಡಿದ್ದಾರೆ. ಆವಾಗ ಕರೋನಾ ಟೈಮಲ್ಲಿ ವೈಟ್ ಬೋರ್ಡಲ್ಲಿ ಪೆನ್ ಇಟ್ಕೊಂಡು ರಾತ್ರಿಯೆಲ್ಲ ಓದಿ ಬ್ಯೂಟಿಫುಲ್ಲಾಗಿ ಪಿರಿಯಡಿಕ್ ಟೇಬಲ್ ಮಾಡಿದ್ದಾರೆ. ಅಲ್ಲಿ ಹೇಳಿದ್ದೀನಿ ನಾನು, ಒಂದು ಆವರ್ತಕ ಕೋಷ್ಟಕದ ಮೇಲಿಂದ ಕೆಳಕ್ಕೆ ಬಂದ ಹಾಗೆ. ಅದೇನು ಸರ್ ಒಂದು ಆವರ್ತಕ ಕೋಷ್ಟಕ ಅಂದರೆ? ತಮ್ಮೆಲ್ಲರಿಗೂ ಗೊತ್ತಿದೆ, ಪಿರಿಯಡಿಕ್ ಟೇಬಲಲ್ಲಿ 7 ಅಡ್ಡ ಸಾಲುಗಳಿರುತ್ತೆ, ನೆಕ್ಸ್ಟ್ 18 ಕಂಬ ಸಾಲುಗಳಿರುತ್ತೆ. ಒಟ್ಟು ಪ್ರಸ್ತುತವಾಗಿ 118 ಧಾತುಗಳನ್ನು ಬ್ಯೂಟಿಫುಲ್ಲಾಗಿ ಜೋಡಿಸಿದ್ದಾರೆ. ಕ್ಲಿಯರ್? ಇಲ್ಲೂ ಕೂಡ ಜನರಲ್ ಸೈನ್ಸಲ್ಲಿ ನಾನು ಆ್ಯಪಲ್ಲಿ ಮಾಡ್ತಾ ಬರ್ತೀನಿ. ಇಲ್ಲಿ ನಾವು ಕಂಬ ಸಾಲುಗಳಲ್ಲಿ ಮೇಲಿಂದ ಕೆಳಗಡೆ ಬಂದಾಗ ಪರಮಾಣುಗಳ ಗಾತ್ರ ಏನಾಗುತ್ತೆ? ದೊಡ್ಡದಾಗ್ತಾ ಹೋಗುತ್ತೆ. ಎಡದಿಂದ ಬಲಕ್ಕೆ ಹೋದಾಗ ಪರಮಾಣು ಗಾತ್ರ ಏನಾಗ್ತದೆ? ಚಿಕ್ಕದಾಗ್ತಾ ಹೋದ ಹಾಗೆ ವಿದ್ಯುತ್ ಋಣೀಯತೆ ಜಾಸ್ತಿ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ದೊಡ್ಡದಾಗ್ತಾ ಹೋದಾಗೆ ಎಲೆಕ್ಟ್ರೋಪಾಸಿಟಿವಿಟಿ, ವಿದ್ಯುತ್ ಧನಿಯತೆ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಒಂದು ಆವರ್ತಕ ಕೋಷ್ಟಕದಲ್ಲಿ ದೊಡ್ಡ ಗಾತ್ರದ ಪರಮಾಣುಗಳು ಲೋಹಗಳಲ್ಲಿ ಕಂಡುಬರುತ್ತೆ, ಸಣ್ಣ ಗಾತ್ರದ ಪರಮಾಣುಗಳು ಅಲೋಹಗಳಲ್ಲಿ ಕಂಡುಬರುತ್ತೆ. ಹಾಗಾಗಿ ಅಲೋಹಗಳಲ್ಲಿ ಋಣೀಯತೆ ಜಾಸ್ತಿ ಇರುತ್ತೆ, ಲೋಹಗಳಲ್ಲಿ ಧನಿಯತೆ ಜಾಸ್ತಿ ಇರುತ್ತೆ. ಇಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ಧನಿಯತೆಯನ್ನು ಹೊಂದಿರತಕ್ಕಂಥದ್ದು ಯಾವುದು? ಫ್ಲೋರಿನ್ ಅಲೋಹ, ಇದು ಪಕ್ಕ ಅಲ್ಲ. ಸೋಡಿಯಂ ಆದಮೇಲೆ ಪೊಟ್ಯಾಷಿಯಂ ಆದಮೇಲೆ ರೊಬಿಡಿಯಂ ಆದಮೇಲೆ ಸೀಸಿಯಂ ಆದಮೇಲೆ ಫ್ರಾನ್ಸಿಯಂ. ಇವೆಲ್ಲ 1ನೇ ವರ್ಗದ ಧಾತುಗಳು, ಅತ್ಯಂತ ದೊಡ್ಡ ಸೈಜ್ನ ಗಾತ್ರದ ಧಾತುಗಳು. ಸೋಡಿಯಂಗಿಂತ ದೊಡ್ಡ ಸೈಜ್ ಪೊಟ್ಯಾಷಿಯಂಗಿಂತ ದೊಡ್ಡ ಸೈಜ್ ರೊಬಿಡಿಯಂಗಿಂತ ದೊಡ್ಡ ಸೈಜ್ ಸೀಸಿಯಂಗಿಂತ ದೊಡ್ಡ ಸೈಜ್ ಫ್ರಾನ್ಸಿಯಂ. ಇಲ್ಲಿ ಸೋಡಿಯಂ ಇದೆ,
ಅಲ್ಲ, ಅವ್ರ ಅಣ್ಣ ಪೊಟ್ಯಾಷಿಯಮ್ ಇದ್ದಾನೆ, ಪೊಟ್ಯಾಷಿಯಮ್ ಇದ್ದಾನೆ, ಅವ್ರ ಅಣ್ಣ ರೊಬಿಡಿಯಮ್ ಇದ್ದಾನೆ. ಹಾಗೆ ರೊಬಿಡಿಯಮ್ ಅತ್ಯಂತ ದೊಡ್ಡ ಸೈಜ್, ಇದು ಜಾಸ್ತಿ ಎಲೆಕ್ಟ್ರೋಪಾಸಿಟಿವಿಟಿಯನ್ನು ಹೊಂದಿರುತ್ತೆ. ಇನ್ ಕೇಸ್ ಸೀಸಿಯಮ್ ಫ್ರಾನ್ಸಿಯಮ್ ಹಾಕಿದರೆ ಆ ಸೀಸಿಯಮ್ ರೈಟ್ ಆನ್ಸರ್ ಆಗುತ್ತೆ, ಫ್ರಾನ್ಸಿಯಮ್ ಹಾಕಿದರೆ ಫ್ರಾನ್ಸಿಯಮ್ ರೈಟ್ ಆನ್ಸರ್ ಆಗುತ್ತೆ. ಅಷ್ಟೇ ಅಲ್ಲ, ಮೇಲಿಂದ ಕೆಳಗಡೆ ಬಂದ ಹಾಗೆ ಲೋಹಗಳ ಈ ಪಾಸಿಟಿವಿಟಿ ಜಾಸ್ತಿ ಆದ ಹಾಗೆ ಎಲೆಕ್ಟ್ರಾನ್ ಕೊಡೋ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ. ಎಲೆಕ್ಟ್ರಾನ್ ಕೊಡೋ ಸಾಮರ್ಥ್ಯ ಜಾಸ್ತಿ ಆದ ಹಾಗೆ ಅವುಗಳ ಕ್ರಿಯಾಕಾರತ್ವನೂ ಜಾಸ್ತಿ ಆಗುತ್ತೆ. ಸೋಡಿಯಂಗಿಂತ ಹೆಚ್ಚು ಕ್ರಿಯಾಕಾರಿ ಪೊಟ್ಯಾಷಿಯಮ್, ಪೊಟ್ಯಾಷಿಯಮ್ಗಿಂತ ಹೆಚ್ಚು ಕ್ರಿಯಾಕಾರಿ ರೊಬಿಡಿಯಮ್, ರೊಬಿಡಿಯಮ್ಗಿಂತ ಹೆಚ್ಚು ಕ್ರಿಯಾಕಾರಿ ಸೀಸಿಯಮ್, ಸೀಸಿಯಮ್ಗಿಂತ ಹೆಚ್ಚು ಕ್ರಿಯಾಕಾರಿ ಫ್ರಾನ್ಸಿಯಮ್. ಯಾವುದರಲ್ಲಿ? ಲೋಹಗಳಲ್ಲಿ. ಅಲ್ಲಿ ಕ್ಲಾಸ್ ಮಾಡಿದ್ದೀನಿ. ಮತ್ತು ಸಾಧನಾ ಶಂಕರ್ ಆ್ಯಪಲ್ಲಿ ಇನ್ ಡೀಟೇಲ್ ವಿತ್ ಎಕ್ಸ್ಪರಿಮೆಂಟ್ ಕ್ಲಾಸ್ಗಳು ಬರುತ್ತೆ, ನೋಡ್ಕೊಳ್ಳಿ. ಧನ್ಯವಾದಗಳು. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ವಿಡಿಯೋ ನೋಡಿದ್ದೀರಾ? ನಮ್ಮೆಲ್ಲ ಅಡ್ವರ್ಟೈಸ್ಮೆಂಟ್ ಯಾರಪ್ಪ ಅಂದರೆ ನಮ್ಮ ಬ್ಯೂಟಿಫುಲ್ ಆಸ್ಪಿರೆಂಟ್ಸ್. ನೀವು ಏನಾದರೂ ನಿಮ್ಮ ನಡುವೆ ಒಂದು ಬ್ಯೂಟಿಫುಲ್ ಬಾಂಡನ್ನು ಕ್ರಿಯೇಟ್ ಮಾಡಬೇಕಪ್ಪ ಅಂದರೆ ಈ ವಿಡಿಯೋನ ತುಂಬ ಖುಷಿಯಾಗಿ ಶೇರ್ ಮಾಡಿ, ಕಾನ್ಫಿಡೆಂಟಾಗಿ ಶೇರ್ ಮಾಡಿ. ನನ್ನಿಂದ ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟು ನಾಲೆಡ್ಜನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇನ್ನೂ ಕೂಡ ಆಫ್ಲೈನಲ್ಲಿರೋ ಒಂದು ಝಲಕ್ ಈ ಯೂಟ್ಯೂಬಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ನೀವು ನನಗೆ ಸಖತ್ ಇನ್ಸ್ಪೈರ್ಡ್ ಆಗಬೇಕು, ನೀವು ನನಗೆ ಮೋಟಿವೇಶನ್ ಆಗಬೇಕು. ಇನ್ಸ್ಪೈರ್ಡ್ ಮಾಡಿ, ನನ್ನನ್ನು ಮೋಟಿವೇಶನ್ ಮಾಡಿ, ಒಂದು ಬ್ಯೂಟಿಫುಲ್ ಸೈಂಟಿಸ್ಟ್ಗಳನ್ನಾಗಿ ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ, ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.